ನಮಸ್ಕಾರ. ನನ್ನ ಬದುಕಲ್ಲಿ ಹೆಚ್ಚು ಪ್ರಭಾವ ಬೀರಿದ್ದು ಅಂದರೆ 4. ಒಂದು, ನಾನು ಬದುಕಿದ ಒಂದು ವಿಲಕ್ಷಣವಾದಂತಹ ರೀತಿ. ಮತ್ತೊಂದು ಗುಂಡಪ್ಪನವರ ಕಗ್ಗ, ಬೇಂದ್ರೆ ಅಜ್ಜ ಮತ್ತು ಖಲೀಲ್ ಜಿಬ್ರಾನ್. ಈ 4 ನನಗೆ ಹೆಚ್ಚು ಪ್ರಭಾವ ಬೀರಿರೋದು. ಬದುಕನ್ನ ತಮ್ಮದೇ ರೀತಿಯಲ್ಲಿ ಬದುಕ್ತಾ ಅದರಲ್ಲಿ ಸತ್ಯವನ್ನ, ಸೌಂದರ್ಯವನ್ನ ಕಂಡುಕೊಂಡವರು ಈ 3 ಜನ. ಹಲವಾರು ಜನ ಇದ್ದಾರೆ, ಬಟ್ ನನಗೆ ಪ್ರಭಾವ ಬೀರಿದ್ದು ಈ 3 ಜನ. ಅವರು ಬದುಕನ್ನ ಯಾವ ರೀತಿ ಕಂಡ್ರು ಮತ್ತೆ ಅದು ನನಗೆ ಯಾವ ರೀತಿ ಪರಿಣಾಮ ಬೀರ್ತು ಅಂತ ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನಾವು ಬೇಂದ್ರೆ ಅಜ್ಜ ಅಂದಾಗ ಕವನಗಳನ್ನೇ ನಾವು ನೋಡಿ ಅಭ್ಯಾಸ. ಆದರೆ ಅವರ ಭಾಷಣಗಳೇನಿದೆ ಅದರಲ್ಲೂ ಕೂಡ ಸೊಗಸಾದ ಒಂದಷ್ಟು ಅಂಶಗಳು ನಮಗೆ ಸಿಗುತ್ತೆ. ಬೇಂದ್ರೆ ಅಜ್ಜನ 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಉಡುಪಿಯಲ್ಲಿ ಮತ್ತೊಂದಷ್ಟು ಕಡೆ ಎಲ್ಲ ಅವ್ರನ್ನ ಸನ್ಮಾನಿಸ್ತಾರೆ. ಆಗ ಅಲ್ಲಿ ಮಾಡಿದಂಥ ಭಾಷಣಗಳಲ್ಲಿ ಉಡುಪಿನಲ್ಲಿ ನಡೆದ ಭಾಷಣ ಕೂಡ ಒಂದು. ಅದರ ಒಂದಷ್ಟು ಆಯ್ದ ಸಾಲುಗಳನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಬೇಂದ್ರೆ ಅಜ್ಜ ಬದುಕು ಮತ್ತೆ ಬಾಳು ಅನ್ನೋದನ್ನ ತುಂಬಾ ಚೆನ್ನಾಗಿ ಡಿಫೈನ್ ಮಾಡ್ತಾರೆ. ಬದುಕು ಅಂದ್ರೆ ಸರ್ವೈವಲ್, ಬಾಳು ಅಂದ್ರೆ ಲಿವಿಂಗ್. ಬಾಳು ಅಂದ್ರೆ ನಾವೊಂದು ವಸ್ತುನ ತಗೊಳಕ್ ಹೋದಾಗ ಇದು ಎಷ್ಟು ಬಾಳುತ್ತೆ ಅಂತ ಕೇಳ್ತೀವಿ. ಅಂದ್ರೆ ಎಷ್ಟು ದಿನ ಅದು ಉಪಯೋಗಕ್ಕೆ ಬರುತ್ತೆ. ಯಾವಾಗ ಬದುಕು ಉಪಯೋಗಕ್ಕೆ ಬರುತ್ತೆ ಆಗ ಬಾಳು. ಬದುಕು ಬದುಕಾಗಿ ಇದ್ದಾಗ ನಮ್ಮ ಪ್ರಯೋಜನಕ್ಕಷ್ಟೇ ಆದಾಗ ಅದು ಬದುಕು. ಹಲವಾರು ಜನಕ್ಕೆ ಪ್ರಯೋಜನಕ್ಕೆ ಬಂದಾಗ, ಸಮಾಜಕ್ಕೆ ಪ್ರಯೋಜನಕ್ಕೆ ಬಂದಾಗ ಅದು ಬಾಳು. ಈ ಒಂದು ದೃಷ್ಟಿಕೋನದಲ್ಲಿ ಬದುಕು ಮತ್ತೆ ಬಾಳನ್ನ ಬೇಂದ್ರೆ ಅಜ್ಜ ವಿವರಿಸ್ತಾ ಹೋಗ್ತಾರೆ. ಆ ಭಾಷಣದ ಕೆಲವು ಆಯ್ದ ಸಾಲುಗಳನ್ನ ಇಲ್ಲಿ ತಗೊಂಡಿದ್ದೀನಿ. ಈ ಸಾಲುಗಳು ಹೀಗಿವೆ: ಬದುಕಲು ಶಿಕ್ಷಣ ಬೇಕು, ಬಾಳಬೇಕಾದರೆ ಸಂಸ್ಕೃತಿ ಬೇಕು. ಕನ್ನಡದಲ್ಲಿ ಬದುಕುವುದು ಬಾಳುವುದು ಅಂತ ಮಾತು ಇದೆ. ಬದುಕುವವರೆಲ್ಲ ಬಾಳು ಮಾಡುವುದಿಲ್ಲ. ಎಷ್ಟು ಚೆನ್ನಾಗಿ ಬೇಂದ್ರೆ ಅಜ್ಜ ಹೇಳ್ತಾರೆ. ಶಿಕ್ಷಣ ಬೇಕು ಬದುಕೋದಕ್ಕೆ, ನಾವು ಸರ್ವೈವ್ ಆಗೋದಕ್ಕೆ ಶಿಕ್ಷಣ ಬೇಕು. ಬರೀ ಶಿಕ್ಷಣ ಅಂದ ತಕ್ಷಣ ಸ್ಕೂಲು ಕಾಲೇಜಲ್ಲಿ ಪಡೆಯೋದು ಮಾತ್ರ ಅಲ್ಲ, ಒಬ್ಬ ಕಸುಬನ್ನು ಕೂಡ ಕಲಿತಾನೆ, ಒಬ್ಬ ಕಲೆನ ಕಲಿತಾನೆ, ಅದು ಕೂಡ ಶಿಕ್ಷಣ. ಅದರ ಮುಖಾಂತರ ಆತ ದುಡಿತಾನೆ, ಸರ್ವೈವ್ ಆಗ್ತಾನೆ. ಸೊ ಬದುಕೋದಕ್ಕೆ ಶಿಕ್ಷಣ ಬೇಕು, ಬಾಳೋದಕ್ಕೆ ಸಂಸ್ಕೃತಿ ಬೇಕು ಅಂತ ಇಲ್ಲಿ ಬೇಂದ್ರೆ ಅಜ್ಜ ಸೊಗಸಾಗಿ ಹೇಳ್ತಾರೆ. ಎಷ್ಟು ಬದುಕು ಕೂಡಿಸಿದರೂ ಬಾಳು ಆಗೋದಿಲ್ಲ. ಬದುಕು ಹಾಳು ಮಾಡಬಹುದು, ಬಿಟ್ಟು ಹೋಗಬಹುದು. ಬಾಳು ನಿಮ್ಮ ಕೂಡ ಬಂದಿರುತ್ತದೆ, ನಿಮ್ಮ ಕೂಡ ಹೋಗುತ್ತದೆ. ನೀವು ಎಲ್ಲಿದ್ದೀರೋ ಅದು ಅಲ್ಲಿರುತ್ತದೆ. ಅದು ವಿಕಾಸವಾಗುತ್ತದೆ ಅಥವಾ ಬೀಜಾವಸ್ಥೆಯಲ್ಲಿರುತ್ತದೆ. ಅದು ನಮ್ಮ ಸಂಸ್ಕೃತಿಯ ಮೂಲ. ಬದುಕು ಬದುಕಾಗದೆ ಬಾಳಾಗಬೇಕು ಅಂದ್ರೆ ಸಂಸ್ಕೃತಿ ಬೇಕು. ಅದು ಸಂಸ್ಕೃತಿ ಇದ್ದಾಗ ನಮ್ಮ ಬದುಕು ವಿಕಾಸವಾಗುತ್ತೆ. ಅದು ಹೊಸ ಹೊಸ ಆಯಾಮಗಳನ್ನ, ಬದುಕಿನ ಆಳ ವಿಸ್ತಾರವನ್ನ, ಬದುಕಿನ ಅರ್ಥ ಉದ್ದೇಶಗಳನ್ನ ಕಂಡುಕೊಳ್ಳೋದಕ್ಕೆ, ಸತ್ಯವನ್ನ ಕಂಡುಕೊಳ್ಳೋಕ್ಕೆ ಬಾಳು ಸಹಾಯವಾಗುತ್ತೆ. ಅಂತಹ ಬದುಕು ಬಾಳಾಗಬೇಕು ಅಂತಂದ್ರೆ ನಮಗೆ ಸಂಸ್ಕೃತಿ ಬೇಕು. ಆ ಸಂಸ್ಕೃತಿ ಇದ್ದಾಗ ಬದುಕು ಬಾಳಾಗತ್ತೆ. ಬಾಳಲ್ಲಿ ಅರ್ಥವನ್ನ, ಉದ್ದೇಶವನ್ನ, ಸತ್ಯಶಿವ ಸುಂದರವನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ನಮಗೆ ಬೇಂದ್ರೆ ಅಜ್ಜ ಹೇಳ್ತಾರೆ. ಯಾವ ಕಾಲದಲ್ಲಿ ಎಲ್ಲಿ ಹುಟ್ಟಿದ್ದೀರಿ, ಏನು ಮಾಡಿದರೆ ಬದುಕಬಹುದು, ಅದು ಶಿಕ್ಷಣಕ್ಕೆ ಸಂಬಂಧಿಸಿದ್ದು. ಇನ್ನುಳಿದುದು ಸಂಸ್ಕೃತಿ. ನಾವು ಯಾಕೆ ಬದುಕಿದ್ದೇವೆ ಅಂದರೆ 2ನೇ ಘಟನೆಯಾಗಿಲ್ಲ ಇನ್ನು, ಆದ್ರಿಂದ ಬದುಕಿದ್ದೇವೆ ಅಂತ ಹೇಳಬೇಕು. ನಾವಿನ್ನು ಯಾಕೆ ಬದುಕಿದೀವಿ ಅಂದ್ರೆ ಇನ್ನು ಸತ್ತಿಲ್ಲ, 2ನೇ ಘಟನೆ ಆಗಿಲ್ಲ ಅಂದ್ರೆ ಇನ್ನು ಸತ್ತಿಲ್ಲ, ಅದಕ್ಕೋಸ್ಕರ ಬದುಕಿದೀವಿ ಅಂತ. ಬದುಕನ್ನು ಬಾಳು ಮಾಡುವುದಕ್ಕೆ ಸಂಸ್ಕೃತಿ ಬೇಕು, ಬದುಕನ್ನು ಬದುಕು ಮಾಡುವುದಕ್ಕೆ ಶಿಕ್ಷಣ ಬೇಕು. ಹೀಗೆ ಬಾಳು ಮತ್ತೆ ಬದುಕು, ಶಿಕ್ಷಣ ಮತ್ತು ಸಂಸ್ಕೃತಿಯ ಮಹತ್ವವನ್ನ ಇಲ್ಲಿ ಬೇಂದ್ರೆ ಅಜ್ಜ ಹೇಳ್ತಾರೆ. ಇಲ್ಲಿ ಯಾವುದನ್ನು ಬೇಂದ್ರೆ ಅಜ್ಜ ಅಲ್ಲಗೆಳಿತಿಲ್ಲ. ಶಿಕ್ಷಣವೂ ಬೇಕು, ಹಾಗೆ ಸಂಸ್ಕೃತಿಯೂ ಬೇಕು. ಹಾಗಾದ್ರೆ ಬದುಕೋದೇ ತಪ್ಪ ಅಂತ ನಾವು ಕೇಳ್ಬಿಡ್ಬೋದು. ಇಲ್ಲಿ ಬದುಕೋದು ತಪ್ಪು ಅಂತ ಹೇಳ್ತಿಲ್ಲ, ಬದುಕು ಬಾಳಾದಾಗ ಅದರ ಸೌಂದರ್ಯವೇ ಬೇರೆ ಅಂತ. ಬರೀ ಬದುಕು ಬದುಕಾಗಿ ಇದ್ದಾಗ ಹೇಗಿರುತ್ತೆ ಅಂತ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ. ಹಾಳು ಹಾಳೆಲ್ಲ ಬಾಳೆನ್ನು ತಿರ್ದಡೆಯುಂ, ಅದರೂಳಿಗವ ತಪ್ಪಿಸುವ ಜಾಣನೆಲ್ಲಿಹನು. ಊಳಿಗವೋ ಕಾಳಗವೋ ಕೂಳ್ ಕರೆಯೋ ಗೋಳ್ ಕರೆಯೋ, ಬಾಳು ಬಾಳದೆ ಬಿಡುದು ಮಂಕುತಿಮ್ಮ. ನಾನು ಬೆಂಗಳೂರಲ್ಲಿ ನನ್ನದೇ ಆದಂತಹ ಬದುಕು, ನನ್ನದೇ ಆದಂತಹ ಬಾಳು, ಕಲೆ, ಸತ್ಯ ಇಂಥವನ್ನೆಲ್ಲ ಸಂಶೋಧನೆ, ನನ್ನದೇ ಒಂದು ರೀತಿ. ಹೇಗೆ ಗಾಂಧೀಜಿ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಾರೆ, ಹಾಗೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಲೈಫ್ ಆಗಿ ಏನಾಗಿತ್ತು. ಆಗ ನನ್ನದೇ ಅಂತ ತೊಡಕುಗಳಿತ್ತು, ಅದರಿಂದ ಆದಂತಹ ತಪ್ಪುಗಳಿತ್ತು, ಎಡವಿದ್ದಿದೆ. ಆಗ ಹಲವಾರು ಕಷ್ಟಗಳನ್ನ ಅನುಭವಿಸಿದ್ದಿದೆ. ಆಗ ಪದೇ ಪದೇ ಯಾಕಿದೆಲ್ಲ ನನಗೆ ಬೇಕಿತ್ತು ಅನ್ನಿಸ್ದಾಗ ಬಾಳು ಬಾಳದೆ ಬಿಡುದು ಮಂಕುತಿಮ್ಮ ಅಂತ ಈ ಕಗ್ಗ ನಂಗೆ ಅವಾಗವಾಗ ಕಾಡ್ತಿತ್ತು. ಕೂಳ್ ಕರೆಯೋ ಗೋಳ್ ಕೊರೆಯೋ, ಅದು ಕೂಳ್ಕರೆ ಬದುಕಾಗಿರ್ಬೋದು. ನಾನು ಸರ್ವೈವ್ ಆಗ್ಲೇಬೇಕು ಅಂತ ಕೂಳ್ಕರೆ, ಹೊಟ್ಟೆಗೆ ಹಿಟ್ಟಿಗೆ ನಾನು ದುಡಿಬೇಕಿತ್ತಲ್ಲ, ಆ ಕೂಳ್ಕರೆಯೋ ಗೋಳ್ ಕರೆಯೋ ಆ ದುಡಿಮೆಯ ಮಧ್ಯ ನಾನು ಇದನ್ನ ಏನ್ ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ, ಇದು ನನಗೆ ಬೇಕಿತ್ತ, ಹೀಗೆ ಹಲವಾರು ಪ್ರಶ್ನೆಗಳು ಬರುವಾಗ ಇದನ್ನ ಯಾವ ರೀತಿ ಮಾಡ್ಬೋದಿತ್ತು. ನನ್ನದೇ ಒಂದು ವೃತ್ತಿಯಲ್ಲಿ, ನನ್ನ ಒಂದು ಕಲೆ ಸಾಹಿತ್ಯದ ಕಲ್ಪನೆಗಳಲ್ಲೇ ಒಂದು ತೊಳಲಾಟದಲ್ಲಿ ಬದುಕಿದ್ದಾಗ
ಕೂಳ್ ಕರೆಯೋ ಗೋಳ್ ಕರೆಯೋ ಅದು ದುಡಿಮೆಯ ಸಂಬಂಧಪಟ್ಟಿದ್ದಾಗಿರ್ಬೋದು, ಇದೆಲ್ಲ ಕಷ್ಟಗಳ ಗೋಳ್ ಕರೆಯೇ ಆಗಿರ್ಬೋದು. ಇದು ಏನೇ ಆಗಿದ್ರು ಬಾಳದೆ ಬಿಡೋದು ಮಂಕುತಿಮ್ಮ. ನಾನು ಬದುಕಲೇಬೇಕು, ಅಟ್ ಎಂಡ್ ಆಫ್ ದ ಡೇ ಸರ್ವೈವ್ ಆಗಲೇಬೇಕು, ಅದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬದುಕು ಈಸ್ ಆಲ್ಸೋ ಇನ್ಎವಿಟಬಲ್. ಬರೀ ಡೆತ್ ಇನ್ಎವಿಟಬಲ್ ಅಲ್ಲ, ಅದು ಒಂದಿನ ಬಂದೇ ಬರುತ್ತಿಲ್ಲ ಅಂತಲ್ಲ, ಆದರೆ ಬದುಕು ಕೂಡ ಅಷ್ಟೇ ಇನ್ಎವಿಟಬಲ್ ಆಗಿದೆ, ಅಷ್ಟೇ ಅನಿವಾರ್ಯವಾಗಿದೆ, ಅದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಬದುಕಲೇಬೇಕಿತ್ತು. ಇದು ನನಗೆ ಮತ್ತಷ್ಟು ಬದುಕುವುದಕ್ಕೆ, ಮತ್ತಷ್ಟು ನಾನು ಹೊರೆ ಹಚ್ಚಿಕೊಳ್ಳುವುದಕ್ಕೆ ಧೈರ್ಯ ತುಂಬಿದ್ದು ಈ ಕಗ್ಗ. ಬಾಳ ಹಳಿವುದದೇಕೆ ಗೋಳ ಕರೆಯುವುದದೇಕೆ, ಬಾಳಿದಲ್ಲದೆ ತಪ್ಪದೇನು ಮಾಡಿದಡಂ, ಕೇಳಿಯದು ಬೊಮ್ಮನ ಆಡಿಪನು ನೀನದರೊಳಗೆ ಪಾಲುಗೊಳ್ಳಲಲ್ಲ ಬೇಡ ಮಂಕುತಿಮ್ಮ. ಒಂದು ಹಂತ ಬಂದಾಗ ಈ ಪ್ರಪಂಚವೇ ತಪ್ಪು ಅನ್ನೋ ಮಟ್ಟಿಗೆ ಎಲ್ಲವನ್ನೂ ದೂಷಿಸುವಂತ ಒಂದು ಹಂತ ಇತ್ತು. ಆಗ ನನಗೆ ಕಗ್ಗ ಕಾಪಾಡ್ತು. ಬರೀ ಇನ್ನೊಬ್ಬರನ್ನೇ ದೂಷಿಸ್ಕೊಂಡು ಕೂರ್ಬೇಡ, ನಿನ್ನ ತಪ್ಪನ್ನು ನೀನು ನೋಡ್ಕೋ. ಬರೀ ಜೀವನನೇ ಸರಿಗಿಲ್ಲ, ಜನ ಸರಿಗಿಲ್ಲ, ಈ ಸಿಸ್ಟಮ್ ಸರಿಗಿಲ್ಲ ಅಂತ ಎಲ್ಲದರ ಮೇಲೆ ಆಕ್ರೋಶ ಇಟ್ಕೊಂಡು ನನ್ನ ತಪ್ಪುಗಳನ್ನೇ ನೋಡ್ದಿರೋಂಥ ಒಂದು ಹಂತ ಇತ್ತು. ಎಷ್ಟು ದಿನ ಇನ್ನೊಬ್ಬರನ್ನ ದೂಷಿಸ್ತಾ ಹೋದೆ, ಎಲ್ಲರ ಬಗ್ಗೆ ಒಂದು ಹಗೆತನ, ಬೇಸರ, ಹತಾಶೆಗಳು ಮೂಡ್ತಾ ಹೋಗ್ತಿತ್ತು. ಮತ್ತಷ್ಟು ಸೋಲನ್ನೇ ಕಂಡ್ಕೊಳ್ಳೋ ಹಾಗಾಯಿತು. ಯಾವಾಗ ನನ್ನಲ್ಲಿ ಇರುವ ತಪ್ಪುಗಳನ್ನು ನಾನು ಗಮನಿಸೋಕೆ ಶುರು ಮಾಡಿದೆ, ನನ್ನನ್ನು ತಿದ್ಕೊಳ್ಳೋಕೆ ಶುರು ಮಾಡಿದೆ, ನನ್ನ ಸೋಲು ಕಡಿಮೆ ಆಗ್ತಾ ಜೀವನದಲ್ಲಿ ಗೆಲುವು ಜಾಸ್ತಿ ಆಯಿತು. ಅಷ್ಟೇ ಅಲ್ಲದೆ ಒಲವು ಕೂಡ ಜಾಸ್ತಿ ಆಯಿತು. ಪ್ರಪಂಚ ಹೇಗಿದೆಯೋ ಹಾಗೆ ಅದನ್ನು ನೋಡುವ, ಹಾಗೆ ಅದನ್ನು ಪ್ರೀತಿಸುವ, ಗೌರವಿಸುವ ಒಂದು ಗುಣ ಬರಬೇಕು ಅಂದರೆ ನನಗೆ ಈ ಕಗ್ಗ ತುಂಬ ಸಹಾಯ ಮಾಡ್ತು. ಹಾಗೆ ಇಡೀ ಸಿಸ್ಟಮ್ನ ಬೈಯೋದು, ಇಡೀ ಒಂದು ಯೋಚನಾ ಪದ್ಧತಿಗಳನ್ನು, ಸಿದ್ಧಾಂತಗಳನ್ನು ತೆಗಳುವಂತಹ, ಎಲ್ಲರಲ್ಲೂ ದೋಷವನ್ನು ಹುಡುಕುವಂತಹ ಮನೋಭಾವ ನನ್ನಲ್ಲಿ ಏನಿತ್ತು ಅದು ತಾನಾಗೆ ಕಡಿಮೆ ಆಗ್ತಾ ಹೋಗ್ತಾ, ಎಲ್ಲವನ್ನೂ ಗೌರವಿಸುತ್ತಾ ಆದರಿಸುತ್ತಾ ನನ್ನನ್ನು ನಾನು ಎಷ್ಟು ತಿದ್ದುಕೊಳ್ಳಬಹುದು ಅಂತ ನೋಡ್ಕೊಳ್ಳೋದಕ್ಕೆ, ಸಮಾಜವನ್ನು ಕನ್ನಡಿಯಾಗಿ ಬಳಸಿಕೊಂಡು ನನ್ನನ್ನು ತಿದ್ದುಕೊಳ್ಳೋದಕ್ಕೆ ಸಹಾಯ ಮಾಡಿದ ಈ ಕಗ್ಗ. ಹೊಟ್ಟೆ ರಾಯನ ನಿತ್ಯ ದಟ್ಟಹಾಸವ ಬಾಳು, ದೃಷ್ಟ ಧನಿ ಯೂಳಿಗಕ್ಕೆ ಸೊಟ್ಟು ಮೈಬಾಗು, ಹಿಟ್ಟಿಗಗಲಿದ ಬಾಯಿ ಬಟ್ಟೆ ಗೊಡ್ಡಿದ ಕೈ, ಇಷ್ಟೇ ನಮ್ಮೆಲ್ಲ ಕತೆ ಮಂಕುತಿಮ್ಮ. ಹೊಟ್ಟೆ ರಾಯನ ನಿಟ್ಟ ದಟ್ಟಹಾಸವ ಬಾಳು ಅಂದ್ಬಿಡ್ತಾರೆ. ಆಯ್ತು, ಬದುಕೋದಕ್ಕೆ ಕಷ್ಟ ಇರಂಗೆ ದಿನ ಹೊಟ್ಟೆಗೆ ಹಿಟ್ಟು ತಿನ್ಬೇಕು, ಆತ 3 ಹೊತ್ತು ತಿನ್ಕೊಂಡು ತನ್ನ ಬದುಕನ್ನು ಸಾಗೋದಕ್ಕೆ ಅದು ಹಸಿವಿನ ಅಟ್ಟಹಾಸ ಆಗಿದ್ರೆ, ಆ ಮಟ್ಟದ ಬಡತನವನ್ನು ಮೀರಿದಂತಹ ವ್ಯಕ್ತಿ ತಾನು ಹೊಟ್ಟೆ ಹಿಟ್ಟಿಗೆ ಸಮಸ್ಯೆ ಇಲ್ಲ ಅನ್ನೋನಿಗೆ, ಅವನಿಗೆ ಬೇರೆ ರೀತಿ ಹಸಿವಿರುತ್ತೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣಲವೋ, ಮನ್ನಣೆಯ ದಾಹವೋ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ ಅಂತ ಗುಂಡಪ್ಪ ಒಂದ್ ಕಡೆ ಹೇಳ್ತಾರೆ. ನಮಗೆ ಅನ್ನದಾತುರಕ್ಕಿಂತ ಚಿನ್ನದಾತುರ, ಆಸ್ತಿ ಅಂತಸ್ತು ಇದರ ಆತುರ ಜಾಸ್ತಿ ತೀಕ್ಷ್ಣ ಅಂತೆ. ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣಲವೋ, ಆ ಆಸ್ತಿ ಅಂತಸ್ತಿಗಿಂತ ನಮಗೆ ಜೀವನದಲ್ಲಿ ಪ್ರೇಮ, ಒಲವು, ಒಂದಷ್ಟು ನಮಗೆ ಅಂತ ಒಂದಷ್ಟು ಜನ ಪ್ರೀತಿ ತೋರಿಸೋದು, ಕಾಳಜಿ ತೋರಿಸೋದು, ಇಂಥದ್ರ ಬಗ್ಗೆ ನಮಗೆ ಆ ತೀಕ್ಷ್ಣತೆ, ಆ ಹಸಿವು ಮತ್ತಷ್ಟು ತೀಕ್ಷ್ಣವಾಗಿರುತ್ತಂತೆ. ಮನ್ನಣೆಯ ದಾಹವೋ ಎಲ್ಲಕ್ಕೂ ತೀಕ್ಷ್ಣತಮ, ಇದೆಲ್ಲದಕ್ಕಿಂತ ಹಸಿವು, ಆಸ್ತಿ ಅಂತಸ್ತು ಪ್ರೀತಿ ಇದೆಲ್ಲದಕ್ಕಿಂತ ಹೆಚ್ಚು ತೀಕ್ಷ್ಣವಾದದ್ದು ಮನ್ನಣೆಯ ದಾಹ. ನಾನು ರಾಜಕಾರಣಿ ಆಗಬೇಕು, ನಾನು CM ಆಗಬೇಕು, ನಾನು ಆಫೀಸಲ್ಲಿ ಇಷ್ಟು ಪ್ರಮೋಷನ್ ತಗೋಬೇಕು, ನಾನು ಮನೆಯಲ್ಲಿ ಎಲ್ಲರೂ ನನ್ನ ಮಾತು ಕೇಳಬೇಕು, ಈ ರೀತಿ ಒಂದಲ್ಲ ಒಂದು ರೀತಿಯ ಮನ್ನಣೆಯ ದಾಹ ಇರುತ್ತೆ. ಇದೆಲ್ಲವಕ್ಕೂ ಹಸಿವು, ಒಲವು ಮತ್ತೆ ಆಸ್ತಿ ಅಂತಸ್ತು ಇದೆಲ್ಲದಕ್ಕಿಂತ ತೀಕ್ಷ್ಣವಾದದ್ದು ಮನ್ನಣೆಯ ದಾಹ ಅಂತ. ಇಂತಹ ದಾಹ ನಮಗಿರುತ್ತೆ. ಹಾಗಾಗಿ ಇಲ್ಲಿ ಬರೀ ಹೊಟ್ಟೆ ಹಸುವು ಅಂತ ತಕ್ಷಣ ಬರೀ ಸರ್ವೈವಲ್ ಮಾತ್ರ ಅಲ್ಲ, ಆ ರೀತಿ ಎಲ್ಲ ರೀತಿಯ ಹಸುವು ನೋಡ್ಬೋದು. ಹಾಗೆ ಹಸುವಲ್ಲೇ ಮನುಷ್ಯ ಬದುಕ್ಬಿಟ್ರೆ, ಇಂಥ ಅಟ್ಟಹಾಸಕ್ಕೆ ತುತ್ತಾಗ್ಬಿಟ್ರೆ, ಹಿಟ್ಟಿಗಗಲಿದ ಬಾಯಿ ಬಟ್ಟೆ ಗೊಡ್ಡಿದ ಕೈ, ಇಷ್ಟೇ ನಮ್ಮೆಲ್ಲ ಕತೆ ಮಂಕುತಿಮ್ಮ. ನಾವು ಹಿಟ್ಟಿಗೋಸ್ಕರ, ಆಹಾರಕ್ಕೋಸ್ಕರ ಬಾಯಿ ತೆಗಿತೀವಿ, ಬಟ್ಟೆಗೋಸ್ಕರ ಕೈ ಚಾಚ್ತೀವಿ, ಇಷ್ಟೇ ಬದುಕಾಗ್ಬಿಡುತ್ತೆ. ಈ ಬದುಕಿಂದ ಆಚೆ ಬಾಳಿದೆಯಲ್ಲ, ಹೇಗೆ ಬೇಂದ್ರೆ ಅಜ್ಜ ಹೇಳಿದ್ರು, ಅಂತಹ ಬಾಳಿನ ಕಡೆಗೆ ಯಾಕೆ ನಾವು ಹೋಗಕ್ಕಾಗಲ್ಲ ಅಂದ್ರೆ, ಈ ಹೊಟ್ಟೆ ಹಸಿವಿನ ಅಟ್ಟಹಾಸಕ್ಕೆ ನಾವು ತುತ್ತಾದಾಗ. ಹಿಟ್ಟಿಗಗಲಿದ ಬಾಯಿ ಬಟ್ಟೆ ಗೊಡ್ಡಿದ ಕೈ, ಇಷ್ಟೇ ನಮ್ಮೆಲ್ಲ ಕತೆ ಮಂಕುತಿಮ್ಮ. ಇಂತಹ ಬರೀ ಬದುಕಷ್ಟೇ ಇಲ್ಲದೆ ನಾವು ಬಾಳಿನ ಕಡೆಗೆ ಹೋಗೋದಕ್ಕೆ ನನಗೆ ಎಚ್ಚರಿಕೆ ನೀಡಿದ್ದು ಈ ಕಗ್ಗ. ಅದಕ್ಕೆ ದಾಸರಂತ್ರಲ್ಲ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಅದು ಮಾತ್ರ ಅಷ್ಟೇ ಬದುಕಾಗಬಾರ್ದು. ಅದಷ್ಟೇ ಇದ್ದಾಗ ಬಾಡದೆ ಬಿಡುದು ಮಂಕುತಿಮ್ಮ. ಗೋಳ್ ಕರೆಯೋ ಅಂತ ಬರೀ ಅದ್ರ ಕಡೆಗೆ ಹೋಗ್ಬಿಟ್ರೆ, ಮನ್ನಣೆ ದಾಹದ ಕಡೆಗೆ ಹೋಗ್ಬಿಟ್ರೆ ಬದುಕು ಬರೀ ಬದುಕಾಗ್ಬಿಡುತ್ತೆ. ಅದು ಮಾಡೋದಕ್ಕೆ ಬರೀ ಶಿಕ್ಷಣ ಇದ್ರೆ ಸಾಕು. ಬದುಕು ಬಾಳ ಆಗಬೇಕಂದ್ರೆ ಅದು ವಿಕಸನವಾಗಬೇಕು. ಬೀಜಾವಸ್ಥೆಯಲ್ಲಿ ಅಷ್ಟೇ ಉಳಿಬಾರ್ದು ಅಂದ್ರೆ ನಮಗಾಗ ಸಂಸ್ಕೃತಿ ಬೇಕು. ಅಂತಹ ಸಂಸ್ಕೃತಿಯನ್ನ ನನಗೆ ನೀಡಿದ್ದು ಇಂತಹ ಬೇಂದ್ರೆ ಅಜ್ಜ, ಗುಂಡಪ್ಪ, ಖಲೀಲ್ ಜಿಬ್ರಾನ್, ನನ್ನ ಅಜ್ಜಿ ರಾಧಾಬಾಯಿ, ನನ್ನ ತಂದೆ ತಾಯಿ, ಮತ್ತೆ ಇಡೀ
ಸಮಾಜ ನನಗೆ ಆ ಸಂಸ್ಕೃತಿಯನ್ನು ನೀಡೋದಕ್ಕೆ ತುಂಬ ಸಹಕಾರಿ ಆಯಿತು. ಆಗ ಬದುಕು ಬಾಳಾಗುವ ಕಡೆಗೆ ಅದು ಆ ತಿರುವನ್ನು ಪಡೀತು. ಈಗಲೂ ಬದುಕಿಲ್ಲ, ನನಗೆ ಬಾಳಾಗ್ಬಿಟ್ಟಿದೆ ಅಂತ ಹೇಳ್ಕೊಳ್ಳೋಂಥ ದಾಢ್ಯತೆ ನನಗಿಲ್ಲ. ಬಾಳಾಗುವುದಕ್ಕೆ ಯಾವ ರೀತಿ ಪ್ರಯತ್ನ ಪಡಬೇಕು ಅನ್ನೋ ಹಂತದಲ್ಲೇ ಇದ್ದೀನಿ ಅಂತಲೇ ಹೇಳ್ಬಹುದು. ಹಾಗಾದರೆ ಈ ಬದುಕನ್ನು ನಾವೇನು ಮಾಡಬೇಕು? ಹಾಗಾದರೆ ಬಿಟ್ಟು ಹೋಗ್ಬಿಡ್ಬೇಕಾ? ಯಾಕಂದ್ರೆ ಎಲ್ರಿಗೂ ಬದುಕನ್ನು ಬಾಳು ಮಾಡ್ಕೊಳ್ಳೋದು ಕಷ್ಟ. ಯಾಕೆಂದರೆ ತಮ್ಮದೇ ಎಷ್ಟು ನೋವಿರುತ್ತೆ ಜೀವನದಲ್ಲಿ ಅಂತಂದರೆ, ಎಷ್ಟು ಕಷ್ಟಗಳಿರುತ್ತೆ ಅಂದರೆ, ಬದುಕನ್ನು ಬದುಕೋದೇ ಕಷ್ಟವಾಗಿದ್ದಾಗ ಅದನ್ನು ಬಾಳಾಗಿ ಮಾಡಿಕೊಳ್ಳುವುದಿದೆಯಲ್ಲ. ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗ ಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ ಅಂತ ಕೇಳೋದು ಸುಲಭ. ನನಗೆ ನಾನು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಎಲ್ರಿಗೂ ಹಿತವಾಗಿರಬೇಕು ಅಂತ ಹೇಳೋದು ಸುಲಭ. ಆದರೆ ಅದನ್ನು ನಡ್ಕೊಳ್ಳೋದು ಕಷ್ಟ. ಯಾಕೆಂದರೆ ಅದನ್ನು ನಡಿಬೇಕು ಅಂದರೆ, ನುಡಿ ತಕ್ಕಂಗೆ ನಡೆ ಇರಬೇಕು ಅಂದರೆ ಬದುಕು ಸ್ವಲ್ಪನಾದರೂ ಹಸನಾಗಿರಬೇಕು. ನಮ್ಮದೇ ಎಷ್ಟೋ ಕಷ್ಟಗಳಿದ್ದಾಗ ಬದುಕನ್ನು ಬಾಳು ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಹತಾಶರಾಗಬೇಕು ಅಂತಿಲ್ಲ. ಹಾಗಂತ ಬದುಕನ್ನು ಬಿಟ್ಟು ಹೋಗಬೇಕು ಅಂತಿಲ್ಲ. ನಾನು ಈ ಬದುಕನ್ನು ಬದುಕಬೇಕಾ ಅಥವಾ ಬದುಕನ್ನು ಬಾಳು ಮಾಡ್ಕೋಬೇಕಾ, ಈ ಬದುಕು ಇಷ್ಟು ಕಷ್ಟ ಇದೆ ಅಂತ ಅಂದ್ಕೊಂಡು ಹತಾಶರಾಗುವಂಥ ಹಂತದಲ್ಲೂ ಕೂಡ ನನ್ನ ಕಾಪಾಡಿದ್ದು ಈ ಕಗ್ಗ. ಬದುಕನ್ನು ಕದನವೆಂದಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೆ, ಎದೆಯನ್ನು ಕಾಗಿಸುತ್ತ ಮತಿ ಗದೆಯ ಪಿಡಿದು ನೀನ್, ಎದುರಿನಿಲೆ ಬಿದಿಯೊಲೆವ ಮಂಕುತಿಮ್ಮ. ಬದುಕನ್ನ ಒಂದು ಯುದ್ಧ ರಣರಂಗ ಅಂದ್ಕೊಂಡು ಅಲ್ಲಿ ಯುದ್ಧ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ ಹೆದರ್ಕೊಂಡು, ಬದುಕನ್ನ ಕದನ ಅಂತ ಅಂಜಿ ಅದನ್ನ ಬಿಟ್ಟು ಓಡೋಗ್ಬಿಟ್ರೆ ವಿಧಿಯ ಬಾಯಿಗೆ ಕವಳವಾಗದುಳಿಯುವನೆ, ಅವನು ಮತ್ತೆ ಅವನಿಗೆ ಸಾವು ಬರದೇ ಇರತ್ತೇನೋ. ಅವನು ಯುದ್ಧದಲ್ಲಿ ಸತ್ತಿಲ್ಲ ಅಂದ್ರೆ ಹೊರಗೆ ಹೋದ್ಮೇಲೆ ಇನ್ಯಾವತ್ತೋ ಹೇಗೋ ಆಯಸ್ಮೂರು ಸತ್ತೇ ಸಾಯ್ತಾನೆ. ಸುಮ್ಮನೆ ಎಲ್ಲೋ ಯುದ್ಧದಲ್ಲಿ ಹೋರಾಡದೆ ಬೇರೆಲ್ಲೋ ಹೋಗಿ ಯಾವ ರೀತಿ ಬದುಕಕ್ಕೆ ನಾವು ಒಡ್ಡಿಕೊಳ್ಳದೆ ಹಾಗೆ ಪ್ರಾಣವನ್ನು ಬಿಡೋದಕ್ಕಿಂತ ನೀನು ಮತಿ ಗದೆಯ ಪಿಡಿದು ನೀವು ಆ ರೀತಿ ಹೆದರ್ಕೊಳ್ಳದೆ ಧೈರ್ಯವಾಗಿ ನಿಂತು ಮತಿ ನನ್ನ ಬುದ್ಧಿ ಎನ್ನುವಂತಹ ಯುಕ್ತಿ ಎನ್ನುವಂಥ ಗದೆಯನ್ನ ಹಿಡ್ಕೊಂಡು ನಾನು ಯಾವಾಗ ರಣರಂಗಕ್ಕೆ ಇಳಿತೀನಿ, ಯಾವ ವಿಧಿ ರಣರಂಗ ಅಂತ ನಾನು ಅನ್ಕೊಂಡಿದ್ನೋ ಅದೇ ವಿಧಿ ನಮ್ಮ ಮತಿ ಎನ್ನುವ ಗದೆಯನ್ನ ಹಿಡಿದು ನಿಂತಾಗ ವಿಧಿ ಒಲಿಯತ್ತೆ. ನನಗೆ ಯುದ್ಧ ಸ್ವಲ್ಪ ಹಗರಾಗತ್ತೆ, ಯುದ್ಧದಲ್ಲಿ ಗೆಲ್ಲುವಂಥ ಸಾಮರ್ಥ್ಯ ಬರುತ್ತೆ, ಯುದ್ಧವನ್ನು ಗೆಲ್ಲೋದಕ್ಕೆ ನನಗೆ ಶಕ್ತಿ ಬರುತ್ತೆ ಮತ್ತು ಯುದ್ಧವನ್ನು ಗೆಲ್ತಾ ಹೋಗ್ತೀನಿ. ಹಾಗಾಗಿ ಬದುಕನ್ನ ಅಷ್ಟು ಕಷ್ಟವಾಗಿದೆ, ಅಷ್ಟು ಹತಾಶರಾಗಿದ್ದೇವೆ ಅಂತಾಗ ಹೆದರಿ ಆ ಬದುಕೆನ್ನುವ ರಣರಂಗದ ಓಡೋಗೋದು ಬದಲು ನನ್ನ ಮತಿಯನ್ನು ಗದೆಯಾಗಿ ಹಿಡ್ಕೊಂಡು ಯುದ್ಧ ಮಾಡೋದು ಉತ್ತಮ ಅಂತ ಗುಂಡಪ್ಪ ಹೇಳಿದ ಈ ಕಗ್ಗ ನನಗೆ ಮತ್ತಷ್ಟು ಬದುಕನ್ನು ಬದುಕೋದಕ್ಕೆ, ಮತ್ತಷ್ಟು ಅದನ್ನು ಹಸನು ಮಾಡ್ಕೊಳ್ಳೋದಕ್ಕೆ, ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗ ಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ ಅನ್ನೋದನ್ನ ಬದುಕನ್ನ ಬಾಳು ಮಾಡ್ಕೊಳ್ಳೋದಕ್ಕೆ ಧೈರ್ಯ ತಂದಿದ್ದು ನನಗೆ ಈ ಕಗ್ಗ. ಅನ್ನವನ್ನು ನೀಡಿರಿ, ಸತ್ಯವನ್ನು ನುಡಿಯಿರಿ, ಇನ್ನೊಬ್ಬರು ನಿಮ್ಮಂತೆ ಇದ್ದಾರೆ ಅಂತ ತಿಳಿಯಿರಿ. ಲುಕ್ ಅಪಾನ್ ದೈ ನೈಬರ್ಸ್ ಆಸ್ ದೇ ಸೆಲ್ಫ್. ನಮಗೆ ಸೆಲ್ಫೇ ಇಲ್ಲದಿದ್ದರೆ ಏನು ಮಾಡಬೇಕು? ಸುಮ್ಮನೆ ಊಹಿಸ್ಕೊಳ್ಳಿ, ಉಡುಪಿಯ ಮಠಾಧೀಶರ ಎದುರು ಕೂತೊಬ್ಬ ಯೇಸು ಕ್ರಿಸ್ತನ ಸಾಲುಗಳನ್ನು ಹೇಳುವಂಥ ಒಂದು ಮುಕ್ತ ಮನಸ್ಸು ಬೇಂದ್ರಜ್ಜನಿಗಿತ್ತು, ಕೀಳಿಸಿಕೊಳ್ಳುವ ಮುಕ್ತ ಮನಸ್ಸು ಅಲ್ಲಿ ನೆರೆದಿದ್ದ ಜನರಿಗೂ ಇತ್ತು. ಇವತ್ತಂತಹ ಪರಿಸ್ಥಿತಿ ಇಲ್ಲ ಅನ್ನೋದು ನನಗೆ ಒಂದು ರೀತಿ ಭಯವನ್ನೇ ಮೂಡಿಸುತ್ತೆ, ಮತ್ತೆ ಬೇಸರವಾಗುತ್ತೆ. ಸಮಾಜ ಯಾವ ಕಡೆಗೆ ನಡೆದು ಹೋಗ್ತಾ ಇದೆ ಅಂತ ಮುಕ್ತ ಮನಸ್ಸು ಇವತ್ತು ಎಲ್ಲಿ ಹೋಯ್ತು ಅಂತ ಬೇಸರ ಆಗತ್ತೆ, ಮತ್ತೆ ಕೆಲವೊಮ್ಮೆ ಗಾಬರಿ ಕೂಡ ಆಗತ್ತೆ. ಯಾಕಂದ್ರೆ ಅಷ್ಟು ಮುಕ್ತ ಮನಸ್ಸನ್ನ ಕಳ್ಕೊಳ್ಳೋದು ಸಮಾಜಕ್ಕೆ ಒಂದು ಹಾನಿಕಾರ, ಮತ್ತೆ ಸಮಾಜದ ಒಂದು ಶಾಂತಿ ಸೌಹಾರ್ದತೆಗೆ ಧಕ್ಕೆ ಬರುವಂತಹ ವಿಷಯ. ಮನುಷ್ಯ ಮುಕ್ತನಾಗಿರೋ ಇದ್ದಷ್ಟು ಬದುಕು ಬಾಳಾಗ್ತಾ ಹೋಗುತ್ತೆ. ಇಲ್ಲಿ ಯೇಸು ಕ್ರಿಸ್ತನ ಸಾಲುಗಳನ್ನ ಬೇಂದ್ರಜ ತುಂಬಾ ಸೊಗಸಾಗಿ ಬಳಸಿದ್ದಾರೆ. ಇದನ್ನೇ ಓಶ ಕೂಡ ಅದು ಹೇಳ್ತಾನೆ, ನಿನ್ನ ನೆರೆಹೊರೆಯರನ್ನ ನಿನ್ನಂತೆ ಪ್ರೀತಿಸ್ಬೇಕು ಅಂತ ಯೇಸು ಹೇಳಿದಾನೆ. ಆದ್ರೆ ನಮ್ಮನ್ನಾವೇ ಪ್ರೀತಿಸ್ಕೊಳಕ್ ಬರಲ್ಲ, ಇನ್ನು ಪಕ್ಕದವ್ರನ್ನ ಹೇಗೆ ನಾವು ಪ್ರೀತಿಸೋದಕ್ಕೆ ಸಾಧ್ಯ ಅಂತ ಓಶ ಪ್ರಶ್ನೆ ಮಾಡ್ತಾನೆ. ಇಲ್ಲಿ ಜೀಸಸ್ನ ಪ್ರಶ್ನೆ ಮಾಡ್ತಿಲ್ಲ, ನಾವು ಎಷ್ಟು ಅಧೋಗತಿಗೆ ಇಳಿದಿದ್ದೀವಿ, ಬದುಕನ್ನ ಬದುಕೋದ್ರಲ್ಲೇ ನಾವು ಎಷ್ಟು ತನ್ಮಯರಾಗಿದ್ದೀವಿ ಅಂದ್ರೆ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದು ನಾವು ಮರ್ತಿದ್ದೀವಿ. ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದಂದ್ರೆ ಏನು? ಮತ್ತದಕ್ಕೆ ನಾವು ಗಾಂಧೀಜಿ ಮಾತನ್ನು ನೆನಪಿಸ್ಕೋಬೇಕು. ಯಾರು ಎಲ್ಲವನ್ನು ಪೂರ್ಣದಲ್ಲಿ ಒಪ್ಪಿಕೊಂಡು ಪ್ರೀತಿಸುತ್ತಾರೋ ಅದು ಪ್ರೀತಿ ಅಂತಾರೆ. ಅಂದ್ರೆ ಒಬ್ಬನೆಲ್ಲ ಒಂದು ಗುಣ ನಮಗೆ ಇಷ್ಟ ಇಲ್ಲ ಹಾಗಂತ ದ್ವೇಷ ಪಡ್ತೀವಿ, ಒಳ್ಳೆ ಗುಣಗಳು ಮಾತ್ರ ಪ್ರೀತಿಸ್ತೀವಿ ಅಂದ್ರೆ ಪ್ರೀತಿ ಅಲ್ಲ. ಎಲ್ಲರ ಅವಗುಣಗಳನ್ನು ಸೇರಿಸಿಕೊಂಡು ಎಲ್ಲವನ್ನು ಒಪ್ಪಿಕೊಂಡು ಪ್ರೀತಿಸಿದಾಗ ಅವನ ಅವಗುಣಗಳ ಬಗ್ಗೆ, ಅವನ ಕೆಟ್ಟ ಗುಣಗಳ ಬಗ್ಗೆ, ಅವನಿಂದ ಬೇಸರಾಗುವ ಗುಣಗಳ ಬಗ್ಗೆ ನಮಗೆ ದ್ವೇಷ ಮೂಡೋದಿಲ್ಲ, ಹಗೆತನ ಮೂಡೋದಿಲ್ಲ, ಅವನ ಬಗ್ಗೆ ಕ್ರೋಧ ಬರೋದಿಲ್ಲ. ಅದನ್ನು ತಿದ್ದುವ ಕಡೆಗೆ ಗಮನ ಕೊಡ್ತೀವಿ. ಆಗ ಇಬ್ಬರ ಸಂಬಂಧದಿಂದ ಒಂದು ಹೊಸ ವ್ಯಕ್ತಿತ್ವ ಮೂಡೋದಕ್ಕೆ ಶುರು ಆಗುತ್ತೆ. ನನ್ನಲ್ಲೇ ಸಹನೆ ಬರುತ್ತೆ. ನಾವು ಯಾವಾಗ ಎಲ್ಲರೂ ಹೇಗಿದ್ದಾರೋ ಹಾಗೆ ಪ್ರೀತಿಸಕ್ಕೆ ಹೋದಾಗ ಇನ್ನೊಬ್ಬರಿರುವ ಕೆಟ್ಟ ಗುಣಗಳು, ಅವರ ತಪ್ಪು ಗುಣಗಳ ಬಗ್ಗೆ ನಮಗೆ ಅಸಹನೆ ಮೂಡದೇನೆ
ತಾಳ್ಮೆ ಮೂಡುತ್ತೆ. ಆಗ ನಮಗೆ ಮನಸ್ಸಲ್ಲಿ ಯಾವ ರೀತಿ ಬೇಸರ, ಕೋಪ, ಆಕ್ರೋಶ ಮೂಡಲ್ಲ. ಅವರನ್ನು ತಿದ್ದುವಂತಹ ಒಂದು ನಮಗೆ ಮನಸ್ಥಿತಿ ಬರುತ್ತೆ, ತಾಳ್ಮೆ ಬರುತ್ತೆ. ಯಾವಾಗ ಇಂತಹ ಮನಸ್ಥಿತಿ ಮತ್ತು ತಾಳ್ಮೆ ಬರುತ್ತೆ, ಎದುರಿಗಿರುವ ವ್ಯಕ್ತಿಯಲ್ಲಿ, ವ್ಯಕ್ತಿತ್ವದಲ್ಲಿ ಬದಲಾವಣೆ ಕಾಣೋದಕ್ಕೆ ಶುರು ಆಗತ್ತೆ. ಆ ರೀತಿ ಆಗಬೇಕು ಅಂದರೆ ಮೊದಲು ನನ್ನಲ್ಲಿರೋ ತಪ್ಪುಗಳನ್ನು, ನನ್ನಲ್ಲಿರೋ ದೋಷಗಳನ್ನು, ನನ್ನೆಲ್ಲ ಅವಗುಣಗಳನ್ನು ನಾನು ಮೊದಲು ಒಪ್ಕೊಂಡು ತಾಳ್ಮೆಯಿಂದ ನನ್ನನ್ನು ತಿದ್ಕೋಬೇಕು. ನನ್ನನ್ನು ನಾನು ತಿದ್ಕೊಳ್ತಾ ಇನ್ನೊಬ್ಬ ತಾನಾಗಿ ನನ್ನ ಜೊತೆಗಿರುವ ವ್ಯಕ್ತಿಯು ತಿದ್ಕೊಳ್ತಾ ಹೋಗ್ತಾನೆ. ಮೊದಲು ನಾನು ಬದಲಾಗಬೇಕು, ಜೊತೆಗೆ ಇನ್ನೊಬ್ಬ ಬದಲಾಗಬೇಕು. ಅದಾಗಬೇಕು ಅಂದರೆ ಮೊದಲು ಎಲ್ಲವೂ ಹೇಗಿದೆಯೋ ಹಾಗೆ ಒಪ್ಪಿಕೊಂಡು ಪ್ರೀತಿಸುವ ಗುಣ ಬರಬೇಕು. ಆಗ ಮಾತ್ರ ನನ್ನಂತೆ ನಾನು ನೆರೆಹೊರೆಯನ್ನು ಪ್ರೀತಿಸೋಕ್ಕೆ ಸಾಧ್ಯ. ಅದಕ್ಕೆ ಅಲ್ಲಿ ಬೇಂದ್ರಜ್ಜ ಹೇಳ್ತಾ ಇರೋದು, ಲುಕ್ ಅಪಾನ್ ದೈ ನೇಬರ್ಸ್ ಆಸ್ ದೈ ಸೆಲ್ಫ್. ನಿನ್ನ ರೀತಿಯಂತೆ ಸೆಲ್ಫ್, ನಿನ್ನಂತೆಯೇ ಪ್ರೀತಿಸ್ಬೇಕು ಅಂದ್ರೆ ಮೊದಲು ನೀನಿರ್ಬೇಕಲ್ಲ, ಸೆಲ್ಫ್ ಅನ್ನೋದಿರ್ಬೇಕಲ್ಲ. ಇವತ್ತು ನಮಗೆ ಅದೇ ಇಲ್ಲದಿರುವಂತ ಒಂದು ಅಧೋಗತಿಗೆ ತಲುಪಿದೀವಿ ಅಂತ ಬೇಂದ್ರಜ್ಜ ನಮಗೆ ಇಲ್ಲಿ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ದುರ್ಯೋಧನನಿಗೆ ಒಳ್ಳೆ ಮನುಷ್ಯನನ್ನು ತಗೊಂಡು ಬಾ ಅಂದರೆ ಅವನಿಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ದುರ್ಗುಣ ಕಂಡಿತಂತೆ. ಧರ್ಮರಾಜನಿಗೆ ನಿರ್ಗುಣಿ ಕಾಣಲಿಲ್ಲ. ಒಂದು ಸಲ ದುರ್ಯೋಧನ ಕಳಿಸರಂತೆ, ಒಳ್ಳೆರ ಇದರ ನೋಡ್ಕೊಂಬ ಅಂತ. ಆ ಮನುಷ್ಯನಿಗೆ ಎಲ್ಲರಲ್ಲೂ ಕೆಟ್ಟದೇ ಕಾಣಿಸ್ತಂತೆ. ದುರ್ಯೋಧನ ಕಳಿಸರಂತೆ, ಅವನಿಗೆ ಎಲ್ಲರಲ್ಲೂ ಒಳ್ಳೆತನನೇ ಕಾಣಿಸ್ತಂತೆ. ಅಂದ್ರೆ ನಾವು ಹೇಗಿರ್ತೀವೋ ಹಾಗೆ ಪ್ರಪಂಚ ಕಾಣ್ತಾ ಹೋಗುತ್ತೆ. ಹಾಗಂತಲ್ಲಿ ಒಳ್ಳೇದಿಲ್ಲ ಅಂತಲ್ಲ, ಒಳ್ಳೇದಿದೆ, ಅದು ದುರ್ಯೋಧನ ಕಾಣಿಸಿಲ್ಲ. ಹಾಗಂತ ಧರ್ಮರಾಜನಿಗೆ ಅಲ್ಲಿ ಕೆಟ್ಟದಿಲ್ಲ ಅಂತಲ್ಲ, ಕೆಟ್ಟದಿದೆ, ಅವನಿಗೆ ಅದು ಕಾಣಿಸಿಲ್ಲ, ಬರೀ ಒಳ್ಳೆತನವೇ ಕಾಣಿಸಿದೆ. ಎರಡೂ ಒಂದು ರೀತಿ ವೈಪರೀತ್ಯವೇ, ಎರಡು ವಿಪರೀತವೇ. ನಮಗೆ ಒಳ್ಳೇದು ಒಳ್ಳೆಯದಾಗಿ, ಕೆಟ್ಟದ್ದು ಕೆಟ್ಟದಾಗಿ ಕಾಣಿಸ್ಬೇಕು. ಎರಡನ್ನೂ ನಾವು ಸರಿಸಮನಾಗಿ ನಡ್ಕೊಳ್ತಾ ಹೋಗಬೇಕು. ಇಲ್ಲಿ ಧರ್ಮರಾಯ ತಕ್ಷಣ ಒಳ್ಳೆ ಶ್ರೇಷ್ಠನಾಗ್ಬಿಡಲ್ಲ. ಯಾಕೆಂದ್ರೆ ಒಬ್ಬ ರಾಜನಾದವನು ಅಥವಾ ಒಬ್ಬ ವ್ಯಕ್ತಿ ಒಳ್ಳೆದನ್ನ ಒಳ್ಳೆದಾಗಿ ನೋಡ್ಬೇಕು, ಕೆಟ್ಟದನ್ನ ಕೆಟ್ಟದಾಗಿ ನೋಡ್ಬೇಕು. ಆದ್ರೆ ವ್ಯವಹರಿಸುವಾಗ ಎರಡನ್ನೂ ಸಮನಾಗಿ ವ್ಯವಹರಿಸಬೇಕು. ಅದು ಒಬ್ಬ ರಾಜನ ಕರ್ತವ್ಯ, ಮತ್ತೊಬ್ಬ ವ್ಯಕ್ತಿಯ ಕರ್ತವ್ಯ ಕೂಡ. ಹಾಗಾಗಿ ಇಲ್ಲಿ ದುರ್ಯೋಧನ ಮಾತ್ರ ಫೇಲ್ ಆಗಿಲ್ಲ, ಧರ್ಮರಾಯ ಕೂಡ ಫೇಲ್ ಆಗಿದ್ದಾನೆ. ಯಾಕೆಂದ್ರೆ ಒಬ್ಬ ರಾಜನಾದವನಿಗೆ ಒಳ್ಳೇದು ಕೆಡುತ್ತು ಎರಡೂ ಹೇಗಿದೆಯೋ ಹಾಗೆ ಕಾಣಿಸಿಲ್ಲ ಅಂದ್ರೆ, ಎಲ್ಲವೂ ಒಳ್ಳೆದಾಗಿ ಕಾಣಿಸ್ಬಿಟ್ರೆ ಒಳ್ಳೆಯವ್ರನ್ನ ಕೆಟ್ಟವರಿಂದ ಕಾಪಾಡೋದು ಹೇಗೆ? ಅವನು ಧರ್ಮವನ್ನ ರಕ್ಷಿಸೋದು ಹೇಗೆ? ನ್ಯಾಯವನ್ನ ಕಾಪಾಡೋದು ಹೇಗೆ? ಅವನು ನ್ಯಾಯವನ್ನ ಪಾಲಿಸ್ಬೇಕು. ಸಮಾಜದಲ್ಲಿ ನ್ಯಾಯಯುತವಾಗಿ ಅವನು ಆಡಳಿತ ನಡೆಸಬೇಕು ಅಂದ್ರೆ ಒಳಿತು ಮತ್ತು ಕೆಡುಕಿನ ಅರಿವಿರಬೇಕು. ಹಾಗಿಲ್ಲಿ ಬರೀ ದುರ್ಯೋಧನ ಮಾತ್ರ ಸೋತ ಅಂತಲ್ಲ, ಧರ್ಮರಾಯನೂ ಸೋತ. ಯಾಕೆಂದ್ರೆ ಆಳ್ವಿಕೆ ಅಂತ ಬಂದಾಗ, ಮತ್ತೆ ಆ ಧರ್ಮರಾಯ ಇಡೀ ರಾಜ್ಯಕ್ಕೆ ರಾಜನಾದ್ರೆ, ನಾವು ನಮ್ಮ ಜೀವನಕ್ಕೆ ನಾವು ರಾಜರಾಗಿರ್ತೀವಿ. ಹಾಗಿದ್ದಾಗ ನಮಗೆ ಒಳಿತನ್ನ ಒಳಿತಾಗಿ, ಕೆಡಕನ್ನ ಕೆಡಕಾಗಿ ನೋಡಬೇಕು. ಎರಡನ್ನೂ ಸಮನಾಗಿ ನಡೆಸಿಕೊಳ್ಳುವ ಮನೋವೃತ್ತಿ ನಮಗಿರಬೇಕು. ದೋಷದ ಹೆಸರು ತೆಗೆದು ಗುಣ ಕಳೆದುಕೊಳ್ಳಬೇಡಿ, ದೋಷ ತೊಳೆದುಕೊಳ್ಳಿ, ಗುಣ ಎತ್ತಿ ಹಿಡಿಯಿರಿ. ದೋಷ ಉಂಟಂತ ಗುಣವನ್ನೇ ಬಿಡಬೇಡಿ. ದುರ್ಯೋಧನ ಮತ್ತೆ ಧರ್ಮರಾಜನ ಕಥೆಯಲ್ಲಿ ಈ ಒಂದು ನೀತಿಯನ್ನು ನಮಗೆ ಇಲ್ಲಿ ಬೇಂದ್ರಜ್ಜ ಕೊಡ್ತಾ ಇದ್ದಾರೆ. ಅಂದ್ರೆ ಯಾವ್ದೊಂದು ಕೆಟ್ಟದಂತ ತಕ್ಷಣ ಅದು ಬಿಟ್ಟು ಬಿಡಬಾರ್ದು. ಹೇಗೆ ಬದುಕನ್ನ ಒಂದು ಕದನ ಅನ್ಕೊಂಡು ಅಂಜಿಬಿಟ್ಟು ಓಡ್ ಹೋಗ್ಬಾರ್ದು ಅಂದ್ರು, ಅದು ಒಂದು ಅವಗುಣ. ನಾನು ಅನ್ಕೊಂಡೆ ಪ್ರಪಂಚ ಒಂದು ಯುದ್ಧ, ಹೋರಾಟ, ಬದುಕನ್ನೋದು ಹೋರಾಟ ಅಂತ. ಅವಗುಣ ಅಂದ ತಕ್ಷಣ ಬದುಕನ್ನೇ ಬಿಡಬಾರ್ದು, ನಾವು ಇಟ್ಕೊಳ್ಬೇಕದನ್ನ. ದೋಷದ ಹೆಸರು ತೆಗೆದು ಗುಣ ಕಳೆದುಕೊಳ್ಳಬೇಡಿ. ಪ್ರಪಂಚನೇ ಬದುಕೇ ಒಂದು ಯುದ್ಧ ಅಂತ ದೋಷ ಅನ್ಕೊಂಡು ನನಗೆ ಅದನ್ನು ಎದುರಿಸುವಂತ ಗುಣವನ್ನ ಕಳ್ಕೊಳ್ಬಾರ್ದು. ನಾನು ಮತಿ ಎನ್ನುವ ಗದೆಯನ್ನ ಹಿಡಿದು ನಾನು ಹೋರಾಟಕ್ಕೆ ಬರಲೇಬೇಕು. ದೋಷ ಕಳೆದುಕೊಳ್ಳಿ, ಗುಣ ಎತ್ತಿ ಹಿಡಿಯಿರಿ. ದೋಷ ಉಂಟಂತ ಗುಣವನ್ನೇ ಬಿಡಬೇಡಿ. ಹಾಗಾಗಿ ನಾವು ಒಳಿತು ಕೆಡಕು ಬರೀ ಸಮಾಜದಲ್ಲ, ನಮ್ಮಲ್ಲಿರುವ ಒಳಿತು ಕೆಡಕುಗಳನ್ನು ನೋಡ್ಕೊಳ್ತಾ, ನನ್ನ ಬಗ್ಗೆ, ನನ್ನಲ್ಲಿರೋ ತಪ್ಪಗೆ ನನಗೆ ಬೇಸರ ಆಯ್ತು ತಕ್ಷಣ ಅದನ್ನೇ ಬಿಡೋದಕ್ಕಿಂತ ಗುಣವನ್ನ ಎತ್ತಿ ಹಿಡಿದು ದೋಷವನ್ನ ಕಳ್ಕೋಬೇಕು. ಹಾಗೆ ಇನ್ನೊಬ್ಬರಲ್ಲಿ ದೋಷ ಕಂಡಾಗ ಅವರ ಗುಣವನ್ನ ಇಟ್ಕೊಂಡು ದೋಷವನ್ನ ನಾವು ತೆಗಿಬೇಕು. ಅದನ್ನ ನಾವು ತಿದ್ದೋದಕ್ಕೆ ಪ್ರಯತ್ನ ಪಡಬೇಕು. ಇದು ಬೇಂದ್ರಜ್ಜ ಮತ್ತೆ ಗುಂಡಪ್ಪನಿಂದ ಕಲಿತ ಪಾಠವಾದರೆ, ನನಗೆ ಖಲೀಲ್ ಜಿಬ್ರಾನ್ ಕೂಡ ಪಾಠ ಕಲಿಸ್ತೇನೆ. ನಾನು ಖಲೀಲ್ ಜಿಬ್ರಾನ್ನ ದ ಪ್ರಾಫೆಟ್ ಬಗ್ಗೆ ಹಲವು ಬಾರಿ ಮಾತಾಡಿದ್ದೆ, ಹಂಚ್ಕೊಂಡಿದ್ದೆ. ಈಗ ಪ್ರವಾದಿಯ ಮುಂದಿನ ಭಾಗ ಹೇಗೆ ಅವನು ದ ಪ್ರಾಫೆಟ್ ಬರೀತಾನೆ, ಪ್ರವಾದಿ ಅಂತ ಬರೀತಾನೆ, ಅದರ ಮುಂದುವರೆದ ಭಾಗ ಅಂತ ಪ್ರವಾದಿಯ ತೋಟ, ದ ಗಾರ್ಡನ್ ಆಫ್ ಪ್ರಾಫೆಟ್ ಅಂತ ಒಂದು ಕೃತಿಯನ್ನ ಬರೀತಾನೆ. ದ ಪ್ರಾಫೆಟ್ ಅಷ್ಟೇನೆ ಅಮೋಘವಾಗಿ, ಅಷ್ಟೇ ಬದುಕಿನ ಆಳ ವಿಸ್ತಾರಗಳ ಬಗ್ಗೆ ಚರ್ಚೆ ಮಾಡುವಂತಹ ಕೃತಿ ದ ಗಾರ್ಡನ್ ಆಫ್ ಪ್ರಾಫೆಟ್. ಅದನ್ನ ಕನ್ನಡಕ್ಕೆ ಪ್ರವಾದಿಯ ತೋಟ ಅಂತ ಅಷ್ಟೇ ಅಮೋಘವಾಗಿ, ಅಷ್ಟೇ ಅರ್ಥಗರ್ಭಿತವಾಗಿ ಅನುವಾದ ಮಾಡಿದರೆ, ಅದರ ಕೆಲವು ಸಾಲುಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬದುಕೆ ನಮ್ಮ ಮೌನದೊಳಗೆ ಹಾಡುತ್ತದೆ, ನಮ್ಮ ತೂಕಡಿಕೆಯೊಳಗೆ ಕನಸು ಕಾಣುತ್ತದೆ. ನಾವು ಹತರು ದಲಿತರು ಆದಾಗೆ ಕೂಡ ಬದುಕು ಸಿಂಹಾಸನಸ್ಥವೂ ಉನ್ನತವೂ ಆಗಿರುತ್ತದೆ. ನಾವು ದುಃಖಿಸುತ್ತಿರುವಾಗ ಬದುಕು ಹಗಲನ್ನು ಕಂಡು ನಗುನಗುತ್ತಿರುತ್ತದೆ. ನಾವು ಸಂಕೋಲೆಗಳನ್ನೆಳೆಯುತ್ತಾ ಸಾಗಿರುವಾಗಲೂ ಬದುಕು ಸ್ವತಂತ್ರವಾಗಿರುತ್ತದೆ. ಕೆಲವರು ಲಾರ್ಜರ್ ದ್ಯಾನ್ ಲೈಫ್ ಅಂತಾರೆ. ಲೈಫ್ ಇಟ್ ಸೆಲ್ಫ್ ಇಸ್ ಸೋ ಲಾರ್ಜ್, ಅದಕ್ಕಿಂತ ಲಾರ್ಜ್ ಇನ್ನೊಂದಿಲ್ಲ. ಹಾಗೆ ಬದುಕು ಅಷ್ಟು ವಿಶಾಲವಾಗಿದೆ,
ಆಳವಾಗಿದೆ. ಅದನ್ನು ಗ್ರಹಿಸಬೇಕು ಅಂದರೆ ಬದುಕು ಬಾಳಾಗಬೇಕು. ಹಾಗೆ ಅವನು ಹೇಳ್ತಾನೆ, ನಾವು ಎಂಥ ಕಡು ಕಷ್ಟದಲ್ಲಿದ್ದರೂ ಕೂಡ ಬದುಕಲ್ಲಿ ಶ್ರೀಮಂತಿಕೆ ಇದ್ದೇ ಇದೆ. ಯಾವ ರೀತಿ ಶ್ರೀಮಂತಿಕೆ? ಅದಕ್ಕೆ ಗುಂಡಪ್ಪ ಹೇಳ್ತಾರೆ, ಬಡ ಮನಸ್ಸೆ ಬಡತನವ ಮಂಕುತಿಮ್ಮ. ನಾನು ಎಂಥ ಶ್ರೀಮಂತ ಆಗಿದ್ರು, ನನ್ನಲ್ಲಿ ಇನ್ನೂ ಜಿಪುಣತನ ಇತ್ತು, ನನಗೆ ಮತ್ತಷ್ಟು ಬರೀ ಬೇಕು ಬೇಕು ಇದು ಸಾಕಾಗಿಲ್ಲ ಅಂತ ಇದ್ದರೆ, ಬಡ ಮನಸ್ಸೆ ಬಡತನವ ಮಂಕುತಿಮ್ಮ. ಅವನಿಗಿಂತ ಬಡವ ಇನ್ನೊಬ್ಬ ಇಲ್ಲ. ಮನಸ್ಸಿನ ಶ್ರೀಮಂತಿಕೆಯ ಮುಂದೆ ಇನ್ಯಾವ ಶ್ರೀಮಂತಿಕೆಯೂ ಇಲ್ಲ. ಹಾಗಂತ ಮನುಷ್ಯ ಆಸ್ತಿ ಮಾಡಬಾರ್ದು ಅಂತಲ್ಲ. ಮನುಷ್ಯ ಬದುಕಲ್ಲಿ ಶಿಕ್ಷಣವನ್ನು ಪಡೆದು ಅದರಿಂದ ಬದುಕನ್ನು ಸಾಗಿಸುವಾಗ ಸಂಸ್ಕೃತಿಯ ಸಹಾಯದಿಂದ ಬದುಕನ್ನು ಬಾಳು ಮಾಡಿಕೊಳ್ಳುತ್ತಾ ಮನಸ್ಸಿನ ಶ್ರೀಮಂತಿಕೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗಬೇಕು. ಆಗ ನನ್ನ ಬದುಕಲ್ಲಿರುವ ಶ್ರೀಮಂತಿಕೆ ಈ ಬಾಳಿನ ಶ್ರೀಮಂತಿಕೆ ಜೊತೆಗೆ ಸೇರಿ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ. ಹಾಗಾದ್ರೆ ಈ ಬದುಕು ಬಾಳಾಗುವ ರೀತಿ ಹೇಗೆ ಅನ್ನೋದಕ್ಕೆ ಗುಂಡಪ್ಪ ಚೆನ್ನಾಗಿ ಉತ್ತರ ಕೊಡ್ತಾರೆ. ನಾನೆಂಬುದೊಂದಂಶ, ಇತರ ಜಗ ಒಂದಂಶ, ನಾನು ನೀನುಗಳಳಿದ ಸರ್ವೈಕ್ಯವೊಂದು, ಧ್ಯಾನಿಸುತ್ತೈಕ್ಯವನ್ನು ಪಾಲಿಸುತ್ತ ಉಭಯವನ್ನು, ಜಾಣಿನ ನಾಟಕವ ಮಂಕುತಿಮ್ಮ. ನಾನನ್ನೋದು ಒಂದು, ಇನ್ನೊಬ್ಬರೊಂದು, ನಾನು ಮತ್ತೆ ಬೇರೆಯವರೊಂದು ಒಂದು ರೀತಿ. ಆದರೆ ನಾನು ನೀನು ಅಳಿದ ಸರ್ವೈಕ್ಯವೊಂದು, ನಾನು ನಿನ್ನನ್ನು ಭಾವವೇ ಬಿಟ್ಟು ಈಶಾವಾಸ್ಯಂ ಸರ್ವಂ ಯಕ್ಕಿಂತ ಜಗತ್ಯಾಂ ಜಗತ್ ಅಂತ, ಇದೆಲ್ಲವೂ ಅವನದೇ, ಇಲ್ಲ ನನ್ನದೇನೂ ಇಲ್ಲ. ಇನ್ನೊಬ್ಬರದನ್ನು ನೋಡಿ, ಅವರ ಐಶ್ವರ್ಯ ಸಂಪತ್ತು ನೋಡಿ ಮರುಗಬೇಡ, ಕೊರಗಬೇಡ, ನಿನ್ನ ಪಾಲಿಗೆ ಬಂದಿದ್ದನ್ನ ಅದನ್ನು ಅನುಭವಿಸ್ಕೊಳ್ತಾ ಹೋಗುವಂಥ ಈಶೋಪನಿಷತ್ತು ನಮಗೆ ಈಶಾವಾಸ್ಯಂ ಸರ್ವಂ ಅಂತ ನಮಗೆ ಪಾಠ ಹೇಳ್ಕೊಡುತ್ತೆ. ಹಾಗೆ ನಾನು ನೀನು ಅನ್ನೋ ವ್ಯತ್ಯಾಸವನ್ನು ಕಳೆದಂತಹ ಒಂದು ಸರ್ವೈಕ್ಯವೊಂದು, ಒಂದು ಅದ್ಭುತವಾದ ಐಕ್ಯವಾದಂಥ ಒಂದು ಅಂಶವಿದೆ. ಅದನ್ನು ಧ್ಯಾನಿಸುತ್ತೈಕ್ಯವನ್ನು ಪಾಲಿಸುತ್ತ ಉಭಯವನ್ನು, ಜಾಣಿನ ನಾಟಕವ ಮಂಕುತಿಮ್ಮ. ನಾನು ನೀನು ಅನ್ನೋ ಅಂಶವನ್ನು ನಾನು ಬಿಟ್ಟು ಎಲ್ಲರೂ ಒಂದೇನೋ ಭಾವದಲ್ಲಿ ಇದ್ದಾಗ ನಾನು ನೀನು ಸಮಾಜದಲ್ಲಿ ಅದು ಬದಲಾಗ್ಬಿಡಲ್ಲ, ಅದು ಇದ್ದಿದ್ದೆ. ಅದನ್ನ ನಿಭಾಯಿಸ್ಕೊಳ್ತಾ ನಾನು ನೀನು ಅನ್ನುವುದು ವ್ಯವಹಾರದಲ್ಲಿ ಅಷ್ಟೇ ಇದ್ದು ಭಾವದಲ್ಲಿ ಇಲ್ಲದೆ ಆ ಐಕ್ಯತೆಯನ್ನೇ ಪದೇ ಪದೇ ಧ್ಯಾನಿಸ್ಕೊಳ್ತಾ ಇದ್ದಾಗ ಜಾಣಿನ ನಾಟಕವ ಮಂಕುತಿಮ್ಮ. ಆಗ ಇದು ಲೀಲೆಯಾಗತ್ತೆ, ಇಡೀ ಪ್ರಪಂಚ ಒಂದು ಸ್ಟೇಜ್ ಆಗತ್ತೆ, ಅದ್ರಲ್ಲಿ ನಾನೊಂದು ಪಾತ್ರವಾಗ್ತೀನಿ. ಎಲ್ಲರೂ ಸೇರಿ ಪಾತ್ರವನ್ನ ನಿಭಾಯಿಸ್ತಾ ನಾಟಕವನ್ನ ಹಸನಾಗಿ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಜಗದ ಬಂದೀಗೃಹದಿ ಬಿಗಿಯುತ್ತಿರಿ ವಿಧಿ ನಿನ್ನ, ನಿಗಮ ಸತ್ಕಲೆ ಕಾವ್ಯಗಳ ಗವಾಕ್ಷಗಳಿಂ, ಗಗನದೊಳು ಅನಂತ ದರ್ಶನದೇ ಮುಕ್ತಿಯನೊಂದು, ನಗು ನಗಿಸಿ ಲೋಕವನ್ನು ಮಂಕುತಿಮ್ಮ. ವಿಧಿ ನಮ್ಮನ್ನು ಈ ಜಗತ್ತನ್ನು ಒಂದು ಬಂದೀಗೃಹದಲ್ಲಿ ಒಂದು ಜೈಲಿಗೆ ನಮ್ಮ ತಳ್ಳಿದಾಗ ನಾವಲ್ಲಿ ಅಯ್ಯೋ ಬಾಳು ಗೋಳ್ಕರೆಯೋ ಹಿಂಗೆಲ್ಲ ಗೊಣಗಾಡ್ಕೊಂಡಿದ್ರು. ಬಾಳದೆ ಬಿಡೋದು ಮಂಕುತಿಮ್ಮ ಅಂತ ಹೇಳಿದ್ಮೇಲೆ ನಾವಿಲ್ಲಿ ಬಂದಿಗೃಹಕ್ಕೆ ಬಂದಾಗ್ಬಿಟ್ಟಿದೆ, ಇದನ್ನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಆಗ ನಾವೇನ್ ಮಾಡಬೇಕು? ನಿಗಮ ಸತ್ಕಲೆ ಕಾವ್ಯಗಳ ಗವಾಕ್ಷಗಳಿಂ, ಗಗನದೊಳು ಅನಂತ ದರ್ಶನದೆ ಮುಕ್ತಿಯನೊಂದು, ನಗು ನಗಿಸಿ ಲೋಕವನ್ನು ಮಂಕುತಿಮ್ಮ. ನಿಗಮ ಸತ್ಕಲೆ ಕಾವ್ಯ ಅಂತಾರೆ. ನಿಗಮ ಅಂದ್ರೆ ನಿಗಮ ಗೋಚರ ಅಂತೀವಿ ನೋಡಿ. ನಿಗಮ ಅಂದ್ರೆ ವೇದಗಳು ಅಥವಾ ಶಾಸ್ತ್ರಗಳು, ಜ್ಞಾನ, ಅಲ್ಲಿ ಗ್ರಂಥಗಳಿಂದ ಶಾಸ್ತ್ರಗಳಿಂದ ಪಡೆಯುವಂತಹ ಜ್ಞಾನ. ಹಾಗಾಗಿ ನಿಗಮ ಗೋಚರ ಅಂದ್ರೆ ಆ ವೇದಗಳಿಂದ ಶಾಸ್ತ್ರಗಳಿಂದ ತಿಳಿಯುವಂತಹವನು ಅಂತ. ಹಾಗೆ ನಿಗಮ ಅಂದ್ರೆ ನಮಗೆ ಶಾಸ್ತ್ರಗಳು ಅಥವಾ ಪುಸ್ತಕಗಳು, ಹೊರಗಿನಿಂದ ಪಡೆಯುವಂತಹ ಮಾಹಿತಿ. ನಿಗಮ ಸತ್ಕಲೆ, ಸತ್ಯ ಮತ್ತೆ ಕಲೆ. ಬರೀ ಕಲೆ ಅಂದ್ರೆ ಇಲ್ಲಿ ತುಂಬಾ ಸೊಗಸಾದ ಪದ. ಕಲೆ ಅಂತ ಕಲಾ ಅನ್ನೋ ಪದದಿಂದ ಬಂದಿದ್ದು. ಕಲೆ ಅಂದ್ರೆ ಒಂದು ಅಂಶ ಅಂತ. ಅಂದ್ರೆ ಕಲೆಯೇ ಅಷ್ಟು ದೊಡ್ಡದಾಗಿರುತ್ತೆ ಮನುಷ್ಯನಿಗೆ. ಸಾಹಿತ್ಯ, ನೃತ್ಯ, ಸಂಗೀತ ಇವೆಲ್ಲ ದೊಡ್ಡ ಕಲೆ. ಬಟ್ ಕಲೆಯು ಕೂಡ ಜೀವನದ ಒಂದು ಅಂಶ. ಹಾಗೆ ಚಂದ್ರನಲ್ಲಿ 16 ಕಲೆ ಅಂತ ನಾವು ಷೋಡಶ ಕಲೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಎಲ್ಲವೂ ಒಂದು ಅಂಶ. ಇವೆಲ್ಲವೂ ಅಂಶಗಳು ಸೇರಿ ಒಂದೊಂದು ಅಂಶಗಳು ಸೇರ್ತಾ ಜೀವನ ಒಂದು ಸಮಷ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಗಮ, ಸತ್ಯ ಮತ್ತೆ ಕಲೆ. ಹಾಗೆ ಕಾವ್ಯ ಅಂದ್ರೆ ಚಾರ್ಲ್ಸ್ ಬದಲೇ ಚೆನ್ನಾಗಿ ಹೇಳ್ತಾನೆ, ಮನುಷ್ಯ ಸದಾ ಮತ್ತಲ್ಲಿರ್ಬೇಕಂತ. ಯಾವುದು? ವೈನು, ಸಾಹಿತ್ಯ, ವರ್ಚಸ್ಸು. ಈ ಮೂರಲ್ಲಿ ಯಾವ್ದಾರ ಸರಿ ಸದಾ ಮತ್ತಲ್ಲಿರುವಂತ ಹೇಳ್ತಾನೆ. ನಮಗೆ ಸಾಹಿತ್ಯ ಅಥವಾ ಒಂದು ಸೌಂದರ್ಯ, ಕಲೆ ಇಂಥವು ನಮ್ಮ ಜೀವನದಲ್ಲಿ ಒಂದು ಬದುಕನ್ನ ಬಾಳು ಮಾಡುವುದಕ್ಕೆ, ಒಂದು ಸೌಂದರ್ಯ ಪ್ರಜ್ಞೆಯನ್ನ ಮೂಡಿಸುವುದಕ್ಕೆ, ನಾನು ಜೀವನವನ್ನ ಮತ್ತಷ್ಟು ಹಸನಾಗಿ, ಮತ್ತಷ್ಟು ಸೊಗಸಾಗಿ, ಮತ್ತಷ್ಟು ಲವಲವಿಕೆಯಿಂದ ನಡನಳಿಸುತ್ತಾ, ಒಂದಷ್ಟು ನಗುವಿಂದ, ಒಂದಷ್ಟು ಹಗುರವಾಗಿ ಜೀವನವನ್ನು ನಡೆಸೋದಕ್ಕೆ ಸಹಾಯ ಆಗೋದು ನಿಗಮ, ಸತ್ಯ, ಕಲೆ ಮತ್ತೆ ಕಾವ್ಯ. ಜಗತ್ತೆನ್ನುವಂತಹ ಒಂದು ಜೈಲಲ್ಲಿ ಈ ಒಂದು ಕಿಟಕಿ ಏನಿದೆ, ನಿಗಮ, ಸತ್ಯ, ಕಲೆ ಮತ್ತೆ ಕಾವ್ಯ, ಅದರಿಂದ ನಾವು ಪ್ರಪಂಚವನ್ನ ನೋಡ್ತಾ ನಾವು ಅಲ್ಲೇ ಮುಕ್ತಿಯನ್ನ ಕಂಡುಕೊಳ್ಬೇಕು. ಎಲ್ಲಾ ಬಂಧನಗಳನ್ನು ತೊಡೆದು ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಪ್ರಪಂಚವನ್ನ ನಗಿಸ್ತಾ ತಾನು ನಗ್ತಾ ಬದುಕನ್ನ ಬಹಳ ಮಾಡ್ಕೋಬೇಕು ಅಂತ ನಮಗೆ ಗುಂಡಪ್ಪ ಇಲ್ಲಿ ಒಂದೊಳ್ಳೆ ಉಪಾಯವನ್ನ ಕೊಡ್ತಾರೆ. ವಿಸ್ಮಯವೇ ಯೋಗದ ಭೂಮಿಕೆ. ದೇರ್ ಈಸ್ ನೋ ಅದರ್ ಆರಿಜಿನ್ ಆಫ್ ಫಿಲಾಸಫಿ ದ್ಯಾನ್ ವಂಡರ್.
ಜಿಜ್ಞಾಸೆಯೇ ಸಿದ್ಧಾಂತಗಳಿಗೆ ಮೂಲ. ಪ್ಲೇಟೋ ಹೇಳಿದ್ದು ಮತ್ತು ಈ ಮಣ್ಣಿನ ಸಿದ್ಧಾಂತ ಎಷ್ಟು ಹೋಲ್ತಿದೆ ನೋಡಿ. ನಾವು ಸುಮಾರು ಒಂದು 50,000 60,000 ವರ್ಷಗಳ ಹಿಂದೆ ಹೋಗಿ ನೋಡೋಣ. ಪ್ರಿಹಿಸ್ಟಾರಿಕ್ ಟೈಮ್ ಏನಿತ್ತು, ಆಗ ಮನುಷ್ಯ ಆಗಿನ್ನೂ ಎರಡು ಕಾಲ ಮೇಲೆ ನಿಲ್ಲಕ್ಕೆ ಶುರು ಮಾಡಿದ್ದ, ವಿವೇಚನೆ ಅವನಲ್ಲಿ ಶುರು ಆಗಿತ್ತು, ಪ್ರಶ್ನೆ ಮೂಡುವ ಒಂದು ಮನಸ್ಥಿತಿ ಬೆಳೆದಾಗ ಅವನಿಗೆ ಗುಡುಗು, ಸಿಡಿಲು, ಕಾಡ್ಗಿಚ್ಚು, ಕತ್ತಲಾದಾಗ ಎಲ್ಲೋ ಕೇಳೋಂಥ ಸದ್ದು, ಒಂದು ದೇಹದಿಂದ ಮಗು ಹೊರಗೆ ಬರೋದು. ಒಬ್ಬ ಮನುಷ್ಯ ಇದುವರೆಗೂ ಚೆನ್ನಾಗಿ ನಮ್ಮ ಜೊತೆ ಓಡಾಡ್ಕೊಂಡಿದ್ದ, ಸಡನ್ನಾಗಿ ಒಂದು ಸತ್ತು ಬಿದ್ದಾಗ ಅವನಲ್ಲಿ ಪ್ರಾಣ ಇಲ್ದಾರ ಹೋಗೋದು, ಸಡನ್ನಾಗಿ ಹೆಣ ಆಗ್ಬಿಟ್ಟ, ಅವನು ಚಲಿಸ್ತಾ ಇಲ್ಲ, ಅದನ್ನೇ ಕೊಳೆಯಕ್ಕೆ ಶುರು ಆಯಿತು ಅಂದಾಗ ಯಾವುದು ಹಾಗಾದ್ರೆ ಇಲ್ಲಿ ಓಡಾಡಿದ ದೇಹ, ಯಾವುದನ್ನು ಓಡಾಡಿಸಿತ್ತು, ಯಾವುದರಲ್ಲಿ ಓಡಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ಯಾವುದು? ಇಷ್ಟು ದಿನ ಇಲ್ಲಿ ಇದ್ದಿದ್ದು ಸಡನ್ನಾಗಿ ಇನ್ಯಾನಿಮೇಟ್ ಆಗೋಯ್ತಲ್ಲ, ಸಡನ್ ಆಗೋದು ನಿಂತು ಹೋಯ್ತಲ್ಲ ಚಲಿಸೋದು. ಹಾಗಾದರೆ ನಾವು ಕಣ್ಣಿಗೆ ಕಾಣಿಸ್ತಿರೋವಂಥದ್ದು ಏನಿದೆ ಅದರ ಆಚೆ ಇನ್ನೊಂದೇನೋ ಇರ್ಬೋದು, ಅದನ್ನು ಯಾರೋ ನಡೆಸ್ತಾ ಇರ್ಬೋದು. ಹಾಗಾದ್ರೆ ಅದು ಏನು ಅನ್ನೋ ಪ್ರಶ್ನೆ ಅವನಿಗೆ ಮೂಡಿರ್ಬೋದು. ಆ ಗುಡುಗು, ಮಿಂಚು, ಸಿಡಿಲು ಬಂದಾಗ, ಕಾಡ್ಗಿಚ್ಚು ಬಂದಾಗ ನಾವು ಯಾರು ಬೆಂಕಿನೇ ಹಚ್ಚಿಲ್ವಲ್ಲ, ಈ ಬೆಂಕಿ ಹೇಗೆ ಹೊತ್ಕೋತು, ಇದನ್ನು ಹತ್ತಿಸಿದವನು ಯಾರು, ಇದಕ್ಕೇನೋ ಕಾರಣ ಇರ್ಬೋದಲ್ಲ ಅಂತ ಆ ವಿಸ್ಮಯದಿಂದ ನೋಡ್ತಾ ಹೋದಾಗ ಅವನಿಗೆ ಯೋಗ ಸಿಕ್ತಂತೆ. ಯಾಕೆಂದ್ರೆ ಪ್ರಶ್ನೆ ಮಾಡ್ತಾ ಹೋದಾಗ, ಎಲ್ಲವನ್ನು ವಿಸ್ಮಯವಾಗಿ, ಎಲ್ಲವನ್ನು ಬೆಳಗಿನಿಂದ ಇಡೀ ಪ್ರಕೃತಿಯನ್ನು ನೋಡ್ತಾ ಹೋದಾಗ ಅವನಿಗೆ ಈ ಪ್ರಕೃತಿ ಹಿಂದೆ ಒಂದು ಚಿಂತನೆ ಇದೆ, ಅಲ್ಲಿ ಒಂದು ಎಲ್ಲವನ್ನು ನಿಯಾಮಿಸುತ್ತಿರುವನೊಬ್ಬ ಇದ್ದಾನೆ. ಆ ನಿಯಾಮಕ ಯಾರು, ಅವನ್ನ ಕಂಡ್ಕೊಳ್ಳೋದು ಹೇಗೆ? ಹೀಗೆ ಹಲವಾರು ಪ್ರಶ್ನೆಗಳು ಮೂಡ್ತಾ 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 ಅವನಲ್ಲಿ ಉತ್ತರ ಕಂಡ್ಕೊಳ್ತಾ ಅದು ಕೊನೆಗೆ ಯೋಗವಾಗಿ ಬೆಳೀತಾ ಹೋಯ್ತಂತೆ. ಅದಕ್ಕೆ ವಿಸ್ಮಯವೇ ಯೋಗದ ಭೂಮಿಕೆ ಅಂತ ಈ ಮಣ್ಣು ನಮಗೆ ಆ ಸಿದ್ಧಾಂತವನ್ನ ಕೊಟ್ಟಿದೆ. ಹಾಗೆ ಪ್ಲೇಟೋ ಕೂಡ ಹೇಳ್ತಾನೆ, ನಾನು ನನ್ನಲ್ಲೇ ಜಿಜ್ಞಾಸೆ ಮಾಡಿದಾಗ, ನಾನು ಎಷ್ಟು ನನ್ನೊಳಗೆ ಜಿಜ್ಞಾಸೆ ಮಾಡ್ತಾ ಹೋಗ್ತೀನಿ, ಜಿಜ್ಞಾಸೆಯೇ ಸಿದ್ಧಾಂತಗಳಿಗೆ ಮೂಲ. ನಾನು ನನ್ನಲ್ಲೇ ಜಿಜ್ಞಾಸೆ ಮಾಡ್ತಾ ಹೋದಾಗ, ಯಾಕೆ ಈ ಸೃಷ್ಟಿ, ನಾವು ಯಾಕೆ ಇಲ್ಲಿಗೆ ಬಂದ್ವಿ, ನಾವು ಯಾಕೆ ಇಲ್ಲಿಂದ ಹೊರಡ್ತೀವಿ, ಬದುಕು ಅಂದ್ರೇನು, ಬಾಳು ಅಂದ್ರೇನು, ಬದುಕನ್ನು ಬಾಳು ಮಾಡಿಕೊಳ್ಳುವುದು ಹೇಗೆ, ಯಾಕೆ ಬದುಕು ಈ ರೀತಿ ಇದೆ, ಬದುಕನ್ನು ಈ ರೀತಿ ಅಲ್ಲದೆ ಮತ್ತೆ ಯಾವ ರೀತಿ ಬದುಕಬಹುದು, ಬದುಕಿನ ಅರ್ಥ, ಉದ್ದೇಶ ಇವೆಲ್ಲವೂ ಏನು ಅಂತ ಜಿಜ್ಞಾಸೆ ಮಾಡ್ತಾ ಹೋದಾಗ ನಮಗೆ ಸಿದ್ಧಾಂತ ಸಿಗ್ತಾ ಹೋಗುತ್ತೆ. ಇದೆಲ್ಲವಕ್ಕೂ ನಮಗೆ ಮೂಲ ನಾನು ವಿಸ್ಮಯಗೊಳ್ಳನಾಗಬೇಕು, ನಾನು ಬೆಡಗಲ್ಲಿ ಪ್ರಪಂಚವನ್ನು ನೋಡಬೇಕು, ನಾನು ಇದನ್ನು ಜಿಜ್ಞಾಸೆ ಮಾಡಬೇಕು. ಇದೆಲ್ಲ ಆಗಬೇಕು ಅಂದರೆ ಬದುಕೋದಕ್ಕೆ ಶಿಕ್ಷಣ ಒಂದು ಕಡೆ ಆದರೆ, ನಾನು ಬದುಕನ್ನು ಬಾಳು ಮಾಡ್ಕೊಳ್ಳೋಕ್ಕೆ ಸಂಸ್ಕೃತಿ ಬೇಕು. ಯಾವಾಗ ನಮಗೆ ಸಂಸ್ಕೃತಿ ಸಿಗುತ್ತೆ, ಈ ಜಿಜ್ಞಾಸೆಗಳನ್ನ ಮಾಡ್ಕೊಳ್ಳೋಕ್ಕೆ, ಬದುಕನ್ನು ವಿಸ್ಮಯವಾಗಿ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಸತ್ಯದ ಕುರುಹು ಯಾವುದೆಂದರೆ ಅದರ ಸರಳತೆ, ಸತ್ಯದ ಕಾಂತಿ ಯಾವುದೆಂದರೆ ಅದರ ಸೌಂದರ್ಯ. ನೋಡಿ, ಇದು ಕೂಡ ವೆಸ್ಟರ್ನ್ ಫಿಲಾಸಫಿ. ಇದು ಸತ್ಯಂ ಶಿವಂ ಸುಂದರಂ ಅಂತ ಈ ಮಣ್ಣಿನ ಸಿದ್ಧಾಂತ ಏನಿದೆ, ಅದು ಪಾಶ್ಚಾತ್ಯ ಸಿದ್ಧಾಂತವು ಅದನ್ನೇ ಹೇಳ್ತದೆ. ಅಂದ್ರೆ ಪ್ರತಿಯೊಬ್ಬ ಯಾರ್ಯಾರು ಜಿಜ್ಞಾಸೆ ಮಾಡಿದ್ರು ಅವನ್ನೆಲ್ಲರಿಗೂ ಹೊಳೆಯುವಂಥ ಸಿದ್ಧಾಂತ ಇದು ಇಂಡಿಯಾದಿಂದಲೇ ಕಾಪಿ ಮಾಡ್ಕೊಂಡು ಹೋದ್ರು ಅಂತನೋ, ಯಾರು ಮೊದಲು ಬಂತು ಅಂತ ಕಿತ್ತಾಡೋರು ತನ್ನ ಮತ್ತೆ ಅಭಿಮಾನಕ್ಕೆ ಒಳಪಡ್ತಾರೆ ಹೊರತು ಆ ಸಿದ್ಧಾಂತ ನಮಗೆ ಹೇಗೆ ಜೀವನ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚೂರು ಒಲವೇ ತೋರಿಸಿರಲ್ಲ. ಇಲ್ಲಿ ಯಾರು ನಾವು ಮೊದಲು ಹೇಳಿದ್ದ, ನಮ್ಮಂದರೆ ಎಲ್ಲ ಸಿದ್ಧಾಂತ ಹೊರಡ್ತು ಅಂತ ಜಂಬ ಕಚ್ಕೊಳ್ಳೋದ್ರಿಂದ ನಮ್ಗೆ ಏನೂ ಪ್ರಯೋಜನ ಇಲ್ಲ. ನಾನು ಆ ಸಿದ್ಧಾಂತವನ್ನು ನನ್ನ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಳ್ತೀನಿ ಅಂತ ಯೋಚನೆ ಮಾಡಿದ್ರೆ ನಮಗದು ಪ್ರಯೋಜನ ಬರುತ್ತೆ. ನಮ್ಮಲ್ಲಿ ಭೂಗರ್ಭ ಶಾಸ್ತ್ರ ಇದೆ, ವೈಮಾನಿಕ ಶಾಸ್ತ್ರ ಅಂತಿದೆ. ಹೇಳ್ತಾರೋ ನಮ್ಮಲ್ಲಿ ಮೊದಲು ವಿಮಾನದ ಕಲ್ಪನೆ ಇತ್ತು, ನಮ್ಮಲ್ಲಿ ಮೊದಲೇನೆ ಭೂಮಿ ಒಳಗೆ ಏನಿರಲ್ಲ ಶಾಸ್ತ್ರ ಬರೆದಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆದರೆ ಅದನ್ನು ನಾವು ಎಷ್ಟು ಮಟ್ಟಿಗೆ ಪ್ರಯೋಜನಕ್ಕೆ ಬಳಸ್ಕೊಂಡ್ವಿ, ನಮ್ಮ ಉನ್ನತಿಗೆ ಅದನ್ನು ಇವತ್ತು ಎಷ್ಟು ಬಳಸ್ಕೊಂಡಿದ್ದೀವಿ. ಇಲ್ಲಿಂದ ವೆಸ್ಟರ್ನರ್ಸ್ ತೊಗೊಂಡೋಗೋದನ್ನ ಕದ್ಬಿಟ್ರು, ಅವರಿದ್ನ ನಮ್ಮದೇ ಫಸ್ಟ್ ಹೇಳಿದ್ದು, ನಾವು ಹೇಳಿದ್ರು ಅವರು ಕದ್ಬಿಟ್ರು ಅಂತೀವಿ. ಆದರೆ ಕೊನೆಗೆ ಸ್ಯಾಟಲೈಟ್ ಹಾರಿಸಿದ್ದು ಕೊನೆಗೆ ಅವರೇ, ನಾವಲ್ಲ. ಕೊನೆಗೆ ಫ್ಲೈಟ್ ಮಾಡಿದ್ದು ಅವರೇ. ಅದಕ್ಕೆ ಮತ್ತಂತಾರೆ ನಮ್ಮಲ್ಲಿ ಯಾರೋ ಅದನ್ನ ಮಾಡಿದ್ರು ಅಂತ. ಸರಿ ಮಾಡಿದ್ರು, ಅದನ್ನ ಯಶಸ್ವಿಯಾಗಿ ನಾವು ಅದನ್ನ ಬಳಸ್ಕೊಂಡ್ವಾ, ಆ ವ್ಯಕ್ತಿಗೆ ನಾವು ಅದನ್ನ ಗೌರವ ಕೊಟ್ವಾ, ಆ ವ್ಯಕ್ತಿ ಗೌರವ ಕೊಟ್ಟು ನಾವಿಲ್ಲಿ ಏವಿಯೇಷನ್ ಇಂಡಸ್ಟ್ರಿ ಶುರು ಮಾಡಿದ್ವಾ, ನಮ್ಮಲ್ಲಿ ಅಂತಹ ಅದ್ಭುತವಾದ ಚಿಂತನೆಗಳಿತ್ತು, ನಿಜ ಇಲ್ಲ ಅಂತಲ್ಲ. ಅದನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಂಡ್ವಿ. ನಮ್ಮಲ್ಲೇ ಮೊದಲ ಚಿಂತನೆ ಅಂತ ಅಹಂಕಾರ ಪಡೋದ್ರಿಂದ ಯಾರ ತಾನೇ ಲಾಭ ಇದೆ? ಅಂತ ಅದ್ಭುತವಾದ ಚಿಂತನೆ ನಮ್ಮಲ್ಲಿ ಇದೆ ಅಂತ ಗೊತ್ತಾದ ಮೇಲೆ ಅದನ್ನ ಬಳಸೋವುದರ ಕಡೆಗೆ ಗಮನ ಕೊಡಬೇಕು ಹೊರತು ನಮ್ಮದೇ ಮೊದಲು, ನಾವೇ ಶ್ರೇಷ್ಠ ಅಂತ ಕಿತ್ತಾಡೋದ್ರಿಂದ ಯಾರಿಗೂ ಪ್ರಯೋಜನವಾಗಲ್ಲ. ವೆಸ್ಟರ್ನರ್ಸ್ ಅದನ್ನು ನೋಡಿದ್ರು, ಅದ್ಭುತವಾದ ಚಿಂತನೆ ಅಂತ ಗೊತ್ತಾಯಿತು, ಅದನ್ನ ಅವ್ರು ಬಳಸ್ಕೊಂಡು ಅವರು ಅಭಿವೃದ್ಧಿ ಕಡೆಗೆ ಒಲವು ತೋರಿಸಿದ್ರು. ನಾವಿವತ್ತು ಬರೀ ನಮ್ಮಿಂದ ಹೋಯ್ತು, ನಾವೇ ಮೊದಲು, ನಾವೇ ಗ್ರೇಟು, ನಾವೇ ಎಲ್ಲ ಕಂಡಿದ್ದು, ಝೀರೋ ಕಂಡಿದ್ದು ನಾವೇನು ನಾವು ಕೊಚ್ಕೊಳ್ತಿದ್ದೀವಿ. ಆದರೆ ಝೀರೋನ ಎಷ್ಟು ಮಟ್ಟಿಗೆ ನಾವು ಬಳಸ್ಕೊಂಡ್ವಿ, ಈಗಿನ ಸಮಾಜ ಝೀರೋನ ಎಷ್ಟು ಮಟ್ಟಿಗೆ ಬಳಸ್ಕೊಳ್ತು, ಈಗಿನ ಸಮಾಜ
ಭೂಗರ್ಭ ಶಾಸ್ತ್ರವನ್ನು ಎಷ್ಟು ಮಟ್ಟಿಗೆ ಬಳಸ್ಕೊತಿದೆ. ಚಾಣಕ್ಯ ನಮಗೆ ಎಕನಾಮಿಕ್ಸ್ ಬಗ್ಗೆ ಹೇಳ್ತಾ ಹೋಗ್ತಾನೆ, ಅರ್ಥಶಾಸ್ತ್ರವನ್ನ ಕೊಟ್ಟಿದ್ದಾನೆ ಅಂತ ನಾವು ಹೇಳ್ತೀವಿ. ಅದ್ಭುತವಾದ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಆದ್ರೆ ಅದನ್ನ ಈ ಸಮಾಜ ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತಿದೆ? ನಾವು ಜಂಬ ಕೊಚ್ಚಿಕೊಳ್ಳೋದ್ರಿಂದ ಪ್ರಯೋಜನ ಏನಿದೆ? ಅದನ್ನ ಬಳಸ್ಕೊಳ್ಳೋದ್ರಿಂದ ಪ್ರಯೋಜನ ಏನಿದೆ? ನಾವು ಬಳಸ್ಕೊಳ್ಳೋದು ಎಲ್ಲಿ ವಿಫಲರಾಗ್ತಿದೀವಿ? ಈ ರೀತಿ ನಾವು ಜಿಜ್ಞಾಸೆ ಮಾಡಿಲ್ಲ ಅಂದ್ರೆ ನಾವು ಸುಮ್ಮನೆ ಜಂಬ ಕೊಚ್ಕೊತಿರ್ತೀವಿ. ನಮ್ದೇ ಮೊದಲು, ನಾವೇ ಶ್ರೇಷ್ಠ, ನಮ್ದೇ ಹಳೇದು, ನಮ್ದೇ ಸನಾತನ ಅಂತ ಜಂಬ ಕೊಚ್ಕೊಳ್ಳಲೇ ಕಾಲ ಕಳಿತೀವಿ ಹೊರತು ಅದನ್ನ ಬಳಸೋದು ಹೇಗೆ ಅಂತ ಯೋಚನೆ ಮಾಡಲ್ಲ. ಹಾಗಾಗಿ ಪಾಶ್ಚಾತ್ಯ ಸಿದ್ಧಾಂತವಾಗ್ಲಿ, ಈ ಮಣ್ಣಿನ ಸಿದ್ಧಾಂತವಾಗ್ಲಿ, ಯಾವುದು ಶ್ರೇಷ್ಠ, ಯಾವುದು ಮೊದಲು ಅಂತ ಕಿತ್ತಾಡೋದಕ್ಕಿಂತ ಎಲ್ಲರೂ ಕೊನೆಗೆ ಜಿಜ್ಞಾಸೆಗೆ ಒಳಪಟ್ಟು ಎಲ್ಲರೂ ಕಂಡುಕೊಂಡ ಸತ್ಯ ಒಂದೇ ಅಂತ ನಮ್ಗೆ ಯಾವ ಅರಿವಿಗೆ ಬರುತ್ತೆ, ಆಗ ಉಡುಪಿಯ ಮಠಾಧೀಶರ ಎದುರು ಕೂಡ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡುವ ಮುಕ್ತ ಮನಸ್ಥಿತಿ ಬರುತ್ತೆ. ಮಾತನಾಡುವ ಮುಕ್ತ ಮನಸ್ಥಿತಿಯೂ ಬರುತ್ತೆ, ಕೇಳುಗನಿಗೂ ಕೇಳಿಸಿಕೊಳ್ಳುವ ಮನಸ್ಥಿತಿ ಇರುತ್ತೆ. ಆ ರೀತಿಯ ಒಂದು ಸೌಹಾರ್ದತೆ ಸಮಾಜ ನಮ್ಮಲ್ಲಿ ಮೂಡಬೇಕು. ಹಾಗೆ ಒಬ್ಬ ಪಾದ್ರಿ ಕೂಡ ಕೃಷ್ಣನ ಬಗ್ಗೆ ಮಾತನಾಡುವಂತಹ ಒಂದು ಔದಾರ್ಯತೆ, ಒಂದು ಮುಕ್ತ ಒಂದು ಮನಸ್ಥಿತಿ ಬರಬೇಕು. ಒಬ್ಬ ಮುಲ್ಲಾ ಕೂಡ ರಾಮನ ಬಗ್ಗೆ ಮಾತನಾಡುವ, ಒಬ್ಬ ಹಿಂದೂ ಕೂಡ ಅಲ್ಲಾಹುವಿನ ಬಗ್ಗೆ ಮಾತನಾಡುವ, ಎಲ್ಲರಲ್ಲೂ ಇರುವಂತಹ ಒಂದು ಸಾಮ್ಯತೆಯನ್ನು ಕಂಡುಕೊಳ್ಳುವ ಒಂದು ಮುಕ್ತ ಮನಸ್ಥಿತಿ ನಮ್ಮಲ್ಲಿ ಬರಬೇಕು. ಅಂತಂದ್ರೆ ನಮ್ಮ ದೋಷಗಳನ್ನ ನಾವು ಅದನ್ನ ತೆಗಳದೆ, ಅದನ್ನ ನಾವು ದೋಷಗಳನ್ನು ಸರಿಪಡಿಸ್ಕೊಳ್ತಾ ಗುಣವನ್ನ ಎತ್ತಿ ಹಿಡಿಯಬೇಕು. ಹೇಗೆ ಅಲ್ಲಿ ಬೇಂದ್ರಾಜ ಹೇಳಿದ್ರು, ದುರ್ಯೋಧನ ಹತ್ರ ಎರಡರಲ್ಲೂ ಕೆಟ್ಟದ್ ನೋಡೋ ಅವಶ್ಯಕತೆ ಇಲ್ಲ, ಧರ್ಮರಾಯ ಅಂತ ಎಲ್ಲನೂ ಒಳ್ಳೇದ್ ನೋಡೋ ಅವಶ್ಯಕತೆ ಇಲ್ಲ. ಒಳ್ಳೇದ ಕೆಟ್ಟದ್ದು ಅಂತ ಯಾವ್ದಂತ ನೋಡಿ ಅದನ್ನ ಪರಾಮರ್ಶೆ ಮಾಡ್ತಾ, ಕೆಟ್ಟದನ್ನ ತಿದ್ದಿಕೊಳ್ತಾ, ಒಳ್ಳೆಯದನ್ನ ಹೆಚ್ಚಿಸಿಕೊಳ್ತಾ, ದೋಷವನ್ನ ತಿದ್ದಿಕೊಳ್ತಾ ಗುಣವನ್ನ ಎತ್ತಿ ಹಿಡಿದಾಗ ನಮಗೆ ಯಾವುದರಲ್ಲೂ ತಪ್ಪು ಕಾಣಲ್ಲ, ಯಾವುದರಲ್ಲೂ ಸರಿ ಕಾಣಲ್ಲ. ಬದುಕನ್ನ ಬದುಕ್ತಾ 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 ಅದರ ಆಳ ವಿಸ್ತಾರವನ್ನ ನಾವು ಸಂಸ್ಕೃತಿಯಿಂದ ಕಂಡುಕೊಳ್ಳುತ್ತಾ ಬದುಕನ್ನ ಬಾಳು ಮಾಡಿಕೊಂಡು ಹೋಗಬಹುದು ಅನ್ನೋದೇ ಈ ಒಂದು ಬೇಂದ್ರಾಜನಿಂದ, ಬದುಕಿನಿಂದ, ಖಲೀಲ್ ಜಿಬ್ರಾನ್ನಿಂದ, ಹೀಗೆ ಹಲವಾರು ಚಿಂತಕರಿಂದ, ದಾರ್ಶನಿಕರಿಂದ ಕಂಡುಕೊಂಡಂತಹ ಒಂದು ಉಪಾಯ. ಅಂತಹ ಉಪಾಯದಿಂದ ನನ್ನ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಬಂತು, ಒಂದಷ್ಟು ಮೃದುತ್ವ, ಒಂದಷ್ಟು ಅಹಿಂಸಾ ತತ್ವ, ಒಂದಷ್ಟು ಸೌಹಾರ್ದತೆ, ಒಂದಷ್ಟು ತಾಳ್ಮೆ, ಸಹನೆಗಳು ನನ್ನಲ್ಲಿ ಮೂಡೋದಕ್ಕೆ ಶುರು ಆಯಿತು. ಮತ್ತಷ್ಟು ಜೀವನ ಲವಲವಿಕೆಯಿಂದ, ಮತ್ತಷ್ಟು ಗೆಲುವಿನಿಂದ ಬದುಕೋದಕ್ಕೆ ಸಾಧ್ಯ ಆಯಿತು. ಅದನ್ನ ಬಾಳು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ದಾರ್ಶನಿಕರು ಹೇಳಿರುವಂಥ ಮಾತುಗಳನ್ನ ನನ್ನ ಬದುಕಲ್ಲಿ ಹೊರೆ ಹಚ್ಚಿದಾಗ ನನಗೆ ಕಂಡಂತಹ ಒಂದಷ್ಟು ಸತ್ಯ, ಒಂದಷ್ಟು ಸಿದ್ಧಾಂತಗಳೇ ಹೊರತು ಅದು ಎಲ್ಲರಿಗೂ ಅದೇ ಆಗಬೇಕು ಅಂತಿಲ್ಲ. ಅವರವರ ಬದುಕಲ್ಲಿ ಅವರವರ ಸಿದ್ಧಾಂತವನ್ನ ಕಂಡುಕೊಳ್ಳಬಹುದು. ನನಗೆ ಕಂಡಂತಹ ಸಿದ್ಧಾಂತವನ್ನ, ನನಗೆ ಕಂಡಂತಹ ಯುಕ್ತಿಯನ್ನ ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ತಮ್ಮ ಜೀವನದಲ್ಲಿ ತಮ್ಮ ಯುಕ್ತಿಯನ್ನೇ ಕಂಡುಕೊಂಡು ಕೊನೆಗೆಲ್ಲರೂ ಸತ್ಯಂ ಶಿವಂ ಸುಂದರವನ್ನೇ ಕಾಣಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಮತ್ತೆ ಅಭಿಪ್ರಾಯ. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.